ಮರೆಯೋಕ್ಕಾಗದೇ ಇರೋಂಥ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಆಬ್ವಿಯಸ್ಲಿ ಒಡನಾಟ. ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಸ್ವಲ್ಪ ರೈಟರ್ಸಿಗೆ ಕೊಡೋ ರೆವೆನ್ಯೂ ಇಂಪ್ರೂವ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಜಸ್ಟಿಸ್ ಡಿಲೇ ಆಗಿಬಿಟ್ರೆ ಜಸ್ಟಿಸ್ ಡಿನೈಡ್ ಅಲ್ವಾ ಅದು. ಈಗಿನ ಕಾಲದಲ್ಲಿ ಸಿನಿಮಾ ಮಾಡೋದೆಷ್ಟು ಮುಖ್ಯನೋ ಸಿನಿಮಾ ಹೊರಗೆ ತರೋ ರೀತಿ ಮತ್ತು ಹೊರಗೆ ತರೋ ಪ್ರೊಸೀಜರ್ ಅಷ್ಟೇ ಮುಖ್ಯ. ಎಲ್ರಿಗೂ ನಮಸ್ಕಾರ. ನಾವು ಇತ್ತೀಚೆಗೆ ಒಂದಿಷ್ಟು ಮಾತುಗಳನ್ನ ಕೇಳ್ತಾ ಇದ್ದೀವಿ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಕನ್ನಡ ಸಿನಿಮಾ ಬರ್ತಿಲ್ವಂತೆ, ಕನ್ನಡ ಸಿನಿಮಾಕ್ಕೆ ಜನ ಬರ್ತಿಲ್ವಂತೆ, ಅಥವಾ ಕನ್ನಡ ಇಂಡಸ್ಟ್ರಿನಲ್ಲಿ ಒಳ್ಳೆ ನಿರ್ದೇಶಕರು ಇಲ್ವಂತೆ, ಅಥವಾ ಕನ್ನಡ ಆಡಿಯನ್ಸು ಬೇರೆ ಭಾಷೆ ಸಿನಿಮಾಗಳು ನೋಡ್ತಿದ್ದಾರಂತೆ ಅಂತ. ಬಟ್ ಈ ಎಲ್ಲ ಅಂತೆಕಂತೆಗೂ ಫುಲ್ ಸ್ಟಾಪ್ ಇಡೋ ಹಂಗೆ ಒಂದು ಸಿನಿಮಾ ರಿಲೀಸ್ ಆಗಿ ಗೆದ್ದು ನಿಂತಿದೆ. ಆ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2. ಆ ಸಿನಿಮಾದ ನಿರ್ದೇಶಕರಾದಂಥ ಮಿಸ್ಟರ್ ಪವನ್ ಭಟ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಾನು ಈ ಸಿನಿಮಾನ 4ನೇ ದಿನ ನೋಡಿದೆ. ವೀಕ್ ಡೇ 80% ಆಕ್ಯುಪೆನ್ಸಿ ಇತ್ತು. ನೈಟ್ ಶೋ ತುಂಬ ಅದ್ಭುತವಾಗಿತ್ತು ರೆಸ್ಪಾನ್ಸು. ಅಟ್ಲೀಸ್ಟ್ ನಾನು ನೋಡಿದ ಶೋ. ನಿಮಗೆ ಏನು ಅನ್ನಿಸ್ತಿದೆ? ಯಾವ ಥರ ರೆಸ್ಪಾನ್ಸ್ ಬರ್ತಿದೆ? ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದರೆ ನಾವು ಥಿಯೇಟ್ರಲ್ಲೂ ನಾನು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀನಿ. ಆ ಸಿನಿಮಾ ಎಂಡ್ ಆಗೋ ಅಷ್ಟರಲ್ಲಿ ಸಿಗ್ತಾ ಇರುವಂಥ ಜೆನ್ವಿನ್ ರಿವ್ಯೂಸ್, ಅಂದರೆ ಎಲ್ಲರ ಕಣ್ಣಂಚಲ್ಲೂ ನೀರಿದೆ, ಅದನ್ನು ಯಾರೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಮತ್ತು ಎಲ್ಲ ಹೆಣ್ಮಕ್ಳು ಬಂದು ನನ್ನ ಹತ್ರ ಆಗಿರಲಿ, ಜೈ ಸರ್ ಹತ್ರ ಆಗಿರಲಿ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ವೆರಿ ಗುಡ್, ಜೆನ್ವಿನ್, ಆರ್ಗ್ಯಾನಿಕ್ ರೆಸ್ಪಾನ್ಸ್. ಅದೇ ನನಗೆ ಅತ್ಯುತ್ತಮವಾದಂಥ ಫೀಡ್ಬ್ಯಾಕ್ ಸಿನಿಮಾ. ವೆರಿ ನೈಸ್. ನಾನು ಸಿನಿಮಾದಲ್ಲಿ ಗಮನಿಸ್ದಂಗೆ ಲಿರಿಕ್ಸ್ ನೀವು ಬರೆದಿದ್ದೀರಾ ಅಂತ ಇತ್ತು. ಸೊ ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಜರ್ನಿ ಸರ್? ಅಂದರೆ ನಾನು ಎಲ್ಲೋ ಕೇಳ್ದಂಗೆ ಸುನಿ ಸರ್ ಸಿನಿಮಾದಲ್ಲಿ ಲಿರಿಕ್ಸ್ ಬರೆದು ಸ್ಟಾರ್ಟ್ ಮಾಡಿದ್ದು ಅಂತ ಕೇಳ್ಪಟ್ಟೆ. ಸೊ ನಿಮ್ಮ ಜರ್ನಿನ ಹೇಳೋದಾದರೆ? ಆ್ಯಕ್ಚುಲಿ ನಾನು ಅರೌಂಡ್ 2013-14 ಸುನಿ ಸರ್ನ ಮೀಟ್ ಆಗಿದ್ದೆ ಲಿರಿಕ್ ಚಾನ್ಸ್ ಕೇಳಿಕೊಂಡು. ಓಕೆ. ಸೊ ಆವಾಗ ಅವ್ರದ್ದೊಂದು ಸಿನಿಮಾ ಆಗಬೇಕಾಗಿತ್ತು. ಸೊ ಅದಕ್ಕೊಂದು ಟ್ಯೂನ್ ರೆಡಿ ಇತ್ತು. ಸರಿ ಅಂದ್ಬಿಟ್ಟು ನೀವು ಲಿರಿಕ್ ಬರೀರಿ ಅಂತ ಟ್ಯೂನ್ ಕೊಟ್ಟರು. ನಾನು ಅದನ್ನು 1-2 ದಿನದಲ್ಲೇ ಬರೆದು ಮತ್ತೆ ಹೋಗಿ ಪ್ರೆಸೆಂಟ್ ಮಾಡಿದೆ. ಸೊ ಅವ್ರಿಗೆ ಲಿರಿಕ್ ತುಂಬ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಟೇಕ್ ಆಫ್ ಆಗಿಲ್ಲ. ಸೊ ಬಟ್ ಆದರೆ ಅವ್ರಿಗೆ ಗೊತ್ತಾಗಿದ್ದೇನು ಅಂದರೆ, ಓಕೆ ನನ್ನ ಭಾಷೆ ಚೆನ್ನಾಗಿದೆ, ಹೋಲ್ಡ್ ಇದೆ ಅನ್ನೋ ಥರ ಗೊತ್ತಾದ ಮೇಲೆ ಅವರು ನೀವು ಯಾಕೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಬರೀಬಾರ್ದು, ಟ್ರೈ ಮಾಡಿ ಅಂತ ಅವರು ಪುಷ್ ಮಾಡಿದ್ರು. ಆ್ಯಕ್ಚುಲಿ ಅಲ್ಲಿವರೆಗೂ ಒಂದು ಸ್ಕ್ರೀನ್ ಪ್ಲೇ ಅಂದರೆ ಹೇಗಿರುತ್ತೆ, ಅಂದರೆ ಹೇಗೆ ಬರೆಯೋದು ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ಅವರೇ ಗೈಡ್ ಮಾಡಿ, ಆಗ ಒಂದು ಕತೆ ಇತ್ತು ಅವ್ರ ಹತ್ರ. ಓಕೆ. ಅಂದರೆ ಸ್ಟಾರ್ಟ್ ಮಿಡ್ ಎಂಡ್ ಅಷ್ಟೇ ಇದ್ದಿದ್ದು. ಅವ್ರು ಹೇಳಿದ್ದೇನೆಂದರೆ, ಇದನ್ನು ನೀವು ಸ್ಕ್ರೀನ್ ಪ್ಲೇ ಒಂದು ಸೀನ್ಸ್ನ ಜೋಡಿಸ್ತಾ ಹೋಗಿ, ಇದು ಸಿನಿಮಾ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರೊಡ್ಯೂಸರ್ ಇಲ್ಲ, ಹೀರೋ ಇಲ್ಲ, ಸೊ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನಮಗೆ ಗೊತ್ತಾದ ಮೇಲೆ ನಾವು ಮುಂದಿನ ಯೋಚನೆ ಮಾಡೋಣ, ಅಲ್ಲಿವರೆಗೂ ಯಾವುದೇ ಬರ್ಡನ್ ಅಂದರೆ ಇದು ತಗೊಳ್ಳೋದು ಬೇಡ, ನೀವು ಬರಿತಾ ಹೋಗಿ ಅಂತ ಹೇಳಿದ್ರು. ಅದಾಗಿ ಸುಮಾರು 6 ತಿಂಗಳ ಕಾಲ ನಾನು ಬರ್ಕೊಳ್ಳೋದು. ವಾರಕ್ಕೊಂದ್ಸಲ ನಾವು ಮೀಟ್ ಆಗ್ತಿದ್ವಿ. ಅಲ್ಲಿ ರಾಜಾಜಿನಗರದಲ್ಲಿ ಒಂದು ಕಾಫಿ ಡೇ ಇತ್ತು, ಇವಾಗ ಇಲ್ಲ ಅನ್ಸುತ್ತದು. ಸೊ ಅಲ್ಲಿ ಒಂದು ವಾರಕ್ಕೊಂದ್ಸಲ ಮೀಟ್ ಆಗ್ತಿದ್ವಿ. ಅವ್ರದ್ದು ಏನು ಇನ್ಪುಟ್ಸ್ ಇದೆ ಕೊಡ್ತಿದ್ರು, ಅದನ್ನ ನಾನು ಇನ್ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವಾರದಲ್ಲಿ. ಸೊ ಈ ಜರ್ನಿ ಸುಮಾರು ಒಂದು 6 ತಿಂಗಳು ನಡೆದಿದೆ. ಸೊ 6 ತಿಂಗಳ ಕೊನೆಗೆ ಇದು ತುಂಬಾ ಒಳ್ಳೆ ನೆರೇಟಿವ್, ತುಂಬಾ ಚೆನ್ನಾಗಿ ಸಿನಿಮಾ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದ ಮೇಲೆ ಅದಕ್ಕೆ ಪ್ರೊಡ್ಯೂಸರ್ ಬಂದಿದ್ದು ರಿಷಿ ಪಿಚಿನ್ ಆಗಿ. ಆಮೇಲೆ ಅದು ಫಿಲಮ್ ಟೇಕ್ ಆಫ್ ಆಯ್ತು, ಆಪರೇಷನ್ ಅಲಮೇಲಮ್ಮ. ಸೊ ದಟ್ ವಾಸ್ ಮೈ ಫಸ್ಟ್ ಸಿನಿಮಾ ಆಸ್ ಎ ರೈಟರ್. ಅದರಲ್ಲೂ ನಾನು ಲಿರಿಕ್ಸ್ ಬರ್ದಿದ್ದೀನಿ. ಸೊ ಅಲಗ ಅಂತ ಒಂದು ಸಾಂಗ್ ಇದೆಯಲ್ಲ, ಸೊ ಈ ರೀತಿ ಆಪರೇಷನ್ ಅಲಮೇಲಮ್ಮ ಒನ್ ಆಫ್ ದ ಆಕ್ಚುಲಿ ಸುನಿ ಸರ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ಅದು ಅಂದ್ರೆ ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಇರೋಂಥ ಸಿನಿಮಾ ಅದು. ಹೌದು. ಸೊ ನೆಕ್ಸ್ಟ್ ರೈಟಿಂಗ್ ಅದಾಗಿ ನಾನು ಬರ್ದಿದ್ದು ಸುನಿ ಸರ್ಗೆ ಮತ್ತೆ ಇನ್ನೊಂದು ಸ್ಕ್ರಿಪ್ಟ್ ಇತ್ತು ಸುನಿ ಸರ್. ಅದು ಬರ್ದು ಅದು ಶೂಟಿಂಗು ಸ್ಟಾರ್ಟ್ ಆಗಿ, ಬಟ್ ಅನ್ಫಾರ್ಚುನೇಟ್ಲಿ ಅದು ಹಾಲ್ಟ್ ಆಯ್ತು ಸಿನಿಮಾ. ಸೊ ಬಟ್ ಅದು ಕೂಡ ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಆಕ್ಚುಲಿ. ಆಪರೇಷನ್ ಅಲಮೇಲಮ್ಮ ಆದ ತಕ್ಷಣ ನಾವು ಅದೇ ಜೋಶಲ್ಲಿ ಬರ್ದಿದ್ವಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಅದು ಅನ್ಫಾರ್ಚುನೇಟ್ಲಿ ಟೇಕ್ ಆಫ್ ಆಗಿ ನಿಂತೋಯ್ತು. ಸೊ ಅದಾಗಿ ನಾನು ಅಳಿದು ಉಳಿದವರು ಅಂತ ಒಂದು ಸಿನಿಮಾ ಬರ್ದಿದ್ದೆ. ಅರವಿಂದ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ. ಅದರಲ್ಲಿ ನನಗೆ ತುಂಬ ಮೆಮೊರೇಬಲ್ ಪಾಯಿಂಟ್ಸ್ ಅಂದರೆ ಅದರದ್ದು ಸ್ಕ್ರೀನ್ ಪ್ಲೇ ತುಂಬ, ಅಂದರೆ ಅಲ್ಲಿವರೆಗೂ ನಾನು ಸ್ವಲ್ಪ ಕಾಮಿಡಿ ಬೇಸ್ಡ್ ಥ್ರಿಲ್ಲರ್ ಸಿನಿಮಾ ಬರ್ದಿತ್ತು. ಇದು ಕಂಪ್ಲೀಟ್ಲಿ ಎ ಸೀರಿಯಸ್, ಐ ಥಿಂಕ್ ಸ್ವಲ್ಪ ಥ್ರಿಲ್ಲರ್, ಹೌದು, ಒಂದು ಸೈಂಟಿಫಿಕ್ ಥ್ರಿಲ್ಲರ್ ಥರ ಇತ್ತು ಅದು.
ಸೊ ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವೈಲ್ ರೈಟಿಂಗ್, ಬಿಕಾಸ್ ಅರವಿಂದ್ ಶಾಸ್ತ್ರಿ ಈಸ್ ಆಲ್ಸೋ ಎ ವೆರಿ ಗುಡ್ ರೈಟರ್. ಸೊ ಅವ್ರ ಜೊತೆ ಬರೆದಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮರೆಯೋಕ್ಕಾಗದೇ ಇರೋ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಅತುಲ್ ಕುಲಕರ್ಣಿ ಸರ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಪವನ್ ಕುಮಾರ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು, ಅವರು ಒಂದು ಸ್ಕ್ರೀನ್ ಪ್ಲೇನ ಹೇಗೆ ಪ್ರೊಸೆಸ್ ಮಾಡ್ತಾರೆ, ಅದನ್ನು ಹೇಗೆ ಅರ್ಥ ಮಾಡ್ಕೋತಾರೆ. ಯಾಕಂದರೆ ಅವ್ರು ಹೋಗಿ ಸೀನ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಹೆಚ್ಚಾಗಿ. ಆ್ಯಂಡ್ ಅವರು ದೇವನಾಗರಿಲಿ ಅದನ್ನು ಬರ್ಕೊಳ್ತಿದ್ರು ಡೈಲಾಗ್ನೆಲ್ಲ. ಸೊ ಅವಾಗ ನಾನು ಡಿಕ್ಟೇಟ್ ಮಾಡ್ತಿದ್ದೆ, ಅವ್ರು ಬರ್ಕೋತಿದ್ರು, ಅದ್ರ ಮೀನಿಂಗ್ ಕೇಳ್ತಿದ್ರು. ಸೊ ದ ವೇ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಕ್ರಾಫ್ಟ್, ಸೊ ಅದು ನನಗೆ ತುಂಬ ಕಲಿಯೋಕ್ಕೆ ಅದರಿಂದ. ಆ್ಯಂಡ್ ಅಲ್ಲೇ ನಾನು ನಾಗೇಂದ್ರ ಶಾ ಅವ್ರನ್ನ ಅಂದರೆ ಪ್ರಾಕ್ಟಿಕಲಿ ಫೀಲ್ಡಲ್ಲಿ ನೋಡಿದ್ದು. ಅದಕ್ಕೆ ಮುಂಚೆ ಅವ್ರನ್ನ ತುಂಬ ಸಿನಿಮಾಗಳಲ್ಲಿ ಟಿ ವಿ ಎಲ್ಲ ನೋಡಿದ್ದೀವಿ. ಬಟ್ ನಾಗೇಂದ್ರ ಶಾ ವಾಟ್ ಕೈಂಡ್ ಆಫ್ ಎ ಟ್ಯಾಲೆಂಟ್, ಮಾಸ್ಟರ್ ಪೀಸ್ ಹೀಸ್ ಅನ್ನೋದು ನಾನು ಯುದ್ಧಕಾಂಡದಲ್ಲಿ ನಾಗೇಂದ್ರ ಶಾ ಅವ್ರನ್ನ ಅಂದರೆ ಆ ನೆನಪುಗಳನ್ನೇ ಬೇಸ್ ಮಾಡಿ ನಾನು ಇಲ್ಲಿ ತಗೊಂಡಿದ್ದು. ಇದು ಬರೆಯುವಾಗಲೇ ನಾನು ಈ ಕ್ಯಾರೆಕ್ಟರ್ ನಾಗೇಂದ್ರ ಶಾ ಅಂತ ಬರ್ಕೊಂಡೆ. ಸೊ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಸಿನಿಮಾದಲ್ಲಿ ಬರೋ ಲೈಟ್ ಹಾರ್ಟೆಡ್ ಮೂಮೆಂಟ್ಸ್ ಅಲ್ಲಿ ನಾಗೇಂದ್ರ ಶಾ ಅವ್ರದೇ ಐ ಥಿಂಕ್ ಹೈಲೈಟ್. ಹೌದು. ಓಕೆ ಸರ್, ಆಮೇಲೆ ಐ ಥಿಂಕ್ ಮಾಯಾ ಬಜಾರ್ ಕೂಡ ಹೌದು. ಅದಾಗಿ ರಾಧಾಕೃಷ್ಣ ರೆಡ್ಡಿ ಅವರ ನಿರ್ದೇಶನದಲ್ಲಿ PRK ಪ್ರೊಡಕ್ಷನ್ಸ್ ಅಲ್ಲಿ ಮಾಯಾ ಬಜಾರ್. ಸೊ ಅದಕ್ಕೂ ಸ್ಕ್ರೀನ್ ಪ್ಲೇ ಡೈಲಾಗ್ ಅದೆಲ್ಲ ಬರೆದಿದ್ದೀನಿ. ಸೊ ದಟ್ ವಾಸ್ ಆಲ್ಸೋ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದು ಒಂದು ಒಳ್ಳೆ ನೆರೇಟಿವ್. ಅದರಲ್ಲಿ ಕಾಮಿಕಲ್ ಕಡಿಮೆ ಇದ್ರೂ ಇಟ್ಸ್ ಆಲ್ಸೋ ಒಂದು ಕೈಂಡ್ ಆಫ್ ಥ್ರಿಲ್ಲರ್ ಮತ್ತು ಆಂಥಾಲಜಿ. ಕರೆಕ್ಟ್. ಸೊ ಅದು ನನಗೆ ತುಂಬ ಚಾಲೆಂಜ್. ಅಂದರೆ ಸ್ಕ್ರೀನ್ ಪ್ಲೇಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಆಂಥಾಲಜಿ ಅಂತ ಬಂದಾಗ ಅದನ್ನ ಹೆಂಗೆ ಮೌಲ್ಡ್ ಮಾಡೋದು. ಸೊ ಅದೆಲ್ಲ ನನಗೆ ಅಲ್ಲಿ ತುಂಬಾ ಹೆಲ್ಪ್ ಆಯ್ತು. ಸೊ ಅಲ್ಲಿ ಮರೆಯೋಕ್ಕಾಗದೇ ಇರೋಂಥ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಒಡನಾಟ, ಇನ್ನೊಂದು ಲಿರಿಕ್ಸ್ ಬರ್ದಿರೋದು, ಅದು ಮಿಥುನ್ ಮುಕುಂದನ್ ಮ್ಯೂಸಿಕ್. ಸೊ ಅವರು ಟ್ಯೂನ್ಸ್ ಕಳಿಸಿದ್ರು. ಅದರಲ್ಲಿ 2 ಸಾಂಗ್ ನಾನು ಬರ್ದಿದ್ದೀನಿ, ಒಂದು ಫೈನಲ್ ಯೋಗರಾಜ್ ಭಟ್ ಸರ್ ಬರ್ದಿದ್ದಾರೆ. ಅಂದ್ರೆ ಟೈಲ್ ಎಂಡ್ ಅಲ್ಲಿ ಒಂದು ಸಾಂಗ್ ಬರುತ್ತೆ, ಅದು ಯೋಗರಾಜ್ ಭಟ್ ಸರ್ ಬರ್ದಿರೋದು. ಮಿಕ್ಕಿದಂತೆ 2 ಸಾಂಗ್ನ ನಾನು ಬರ್ದಿರೋದು. ಅದು ಆಕ್ಚುಲಿ ನಾನು ಬರೆಯೋದು ಅಂತೆಲ್ಲ ಇರಲಿಲ್ಲ ಏನು. ಸೊ ಟ್ಯೂನ್ ಬಂತು ಮಿಥುನ್ ಮುಕುಂದನಿಂದ, ಅದು ಜಸ್ಟ್ ಹಮ್ಮಿಂಗ್ ಅಲ್ಲಿತ್ತು, ಅಲ್ಲ ಹಂಗಿತ್ತು. ಸೊ ಇದೇ ತರ ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಬ್ರೋ, ನೀವೇನಾದ್ರೂ ಲೈನ್ಸ್ ಬರೀರಿ ಅಂತ ಕೂತ್ಕೊಂಡು ಸುಮ್ಮನೆ ಡಮಿ ಲೈನ್ಸ್ ಬರ್ದಿರೋದು. ಸೊ ಅದು ಅಪ್ಪು ಸರ್ ಕೇಳಿದ್ಮೇಲೆ ಇದು ಯಾರು ಬರೆದಿರೋದು ಅಂತ ಕೇಳಿದ್ಮೇಲೆ, ರಾಧಾಕೃಷ್ಣ ಅವರು ಹೇಳಿದ್ಮೇಲೆ ಅದು ಇವರೇ ಬರೀಲಿ ಅಂತ ಫಿಕ್ಸ್ ಆಗೋಯ್ತು ಅದು 2 ಸಾಂಗ್. ಸೊ ಆ ರೀತಿ ನಾನು 2 ಸಾಂಗ್ ಅದಕ್ಕೆ ಬರೆದಿರೋದು ವಿತ್ ಡೈಲಾಗ್ಸ್ ಅಂಡ್ ಸ್ಕ್ರೀನ್ ಪ್ಲೇ. ಸೂಪರ್. ಐ ಥಿಂಕ್ ನಿಮ್ದು ಹೈಯೆಸ್ಟ್ ಫೇಮಸ್ ಆಗಿದ್ದು ಅನ್ಸುತ್ತೆ ಇದು ಗರುಡ ಗಮನದಲ್ಲಿ ಒಂದು ಸಾಂಗ್ ಬರೆದಿದ್ದು. ಸೊ ಇವಾಗ ನೀವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ರೈಟಿಂಗ್ ಮಾಡಿ ಲಿರಿಕ್ಸ್ ಬರೆದು ಇದೆಲ್ಲ, ಸೊ ಇಫ್ ಐಮ್ ನಾಟ್ ರಾಂಗ್ ಒಂದು ಡೀಸೆಂಟ್ ಲೈಫ್ ಸ್ಟೈಲ್ ಅಂದ್ರೆ ಶ್ರೀಮಂತಿಗೆ ಸ್ವಲ್ಪ ಬಂದಿರ್ಬೋದು ಅಂತ. ಇಲ್ಲ, ಅದೇನಾಗುತ್ತೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಫ್ಕೋರ್ಸ್ ರೆವೆನ್ಯೂ ಏನೂ ಇರಲ್ಲ. ಬಟ್ ಅದಾದ್ಮೇಲೂ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಸ್ವಲ್ಪ ರೈಟರ್ಸಿಗೆ ಕೊಡೋ ರೆವೆನ್ಯೂ ಇಂಪ್ರೂವ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಒಬ್ಬ ರೈಟರ್ ಒಂದು ಸ್ಕ್ರಿಪ್ಟ್ನ ಲಾಕ್ ಮಾಡೋಕೆ 1 ವರ್ಷ ಎಲ್ಲ ಬೇಕಾಗತ್ತೆ, 8 ತಿಂಗಳು 1 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ಒಂದು ಸರ್ವೈವ್ ಆಗೋಕ್ಕೆ ಏನು ಮಾಡ್ತಾನೆ. ಸೊ ಅದರಿಂದ ರೈಟರ್ಸ್ಗೆ ಒಳ್ಳೆ ಪೇಮೆಂಟ್ ಕೊಡಬೇಕಾಗಿರೋದು ಎಲ್ಲೋ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಇಲ್ದಿದ್ರೆ ನನ್ನ ರೈಟರ್ ಫ್ರೆಂಡ್ಸ್ ಇವತ್ತೆಷ್ಟೋ ಜನ ಒಳ್ಳೊಳ್ಳೆ ರೈಟರ್ಸ್, ಸೊ ಅವರು ಒಂದು IT ಫೀಲ್ಡಲ್ಲಿದ್ದಾರೆ, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದಾರೆ ಪಾಪ. ಅಂದರೆ ಅವ್ರು ರೈಟರ್ ಆಗಿ ಉಳಿದಿಲ್ಲ, ಅಥವಾ ರೈಟರ್ ಆಗಿ ಉಳಿದಿರೋರು ಬೆಳಿಗ್ಗೆ ಒಂದು ಕೆಲಸ ಮಾಡಿ ಸಂಜೆ ರೈಟಿಂಗ್ ಮಾಡ್ಕೊಂಡು ಓದಾಡ್ತಾ ಇದ್ದಾರೆ. ಸೊ ಒಂದು ಸಿನಿಮಾ ರೈಟಿಂಗ್ ಈಸ್ ಎ ಫೌಂಡೇಶನ್. ಸೊ ಒಬ್ಬ ರೈಟರ್ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಬೇಕು ಅಂದರೆ ಅವನಿಗೆ ಜೀವನಕ್ಕೆ ಚಿಂತೆ ಇರಬಾರ್ದು. ಕರೆಂಟ್ ಬಿಲ್ ಹೆಂಗೆ ಕಟ್ಟಲಿ, ಬಾಡಿಗೆ ಹೆಂಗೆ ಕಟ್ಟಲಿ, ಇದೇ ಚಿಂತೆಯಲ್ಲಿ ಅವನಿದ್ರೆ ಬರೆಯೋದು ಹೇಗೆ. ಸೊ ರೈಟರ್ಸಿಗೆ ಕೊಡೋವಂಥ ಇಂಪಾರ್ಟೆನ್ಸ್, ಅವ್ರಿಗೆ ಕೊಡೋವಂಥ ಪೇಮೆಂಟ್ಗಳಾಗಲಿ, ಅದು ಖಂಡಿತ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಪ್ರೂವ್ ಆಗಲೇಬೇಕು. ಬಟ್ ಬೆಟರ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ ಅಥವಾ ಇಲ್ಲ? ನಾನು ಅದಾದ್ಮೇಲೆ ಬೇರೆಯವ್ರಿಗೆ ಬರೀದೇ ಇರೋ ಕಾರಣ ನನಗೆ ಅದ್ರ ಬಗ್ಗೆ ಅಷ್ಟು ಇನ್ಡೆಪ್ತ್ ನಾಲೆಜ್ ಇಲ್ಲ. ಬಟ್ ನಾನು ಅಪ್ಪು ಸರ್ ಎಲ್ಲ ಬರೆದಾಗ ನನಗೆ ಪೇಮೆಂಟ್ ಆಗಿದೆ. ಆ ರೀತಿ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ಬಟ್ ಅದು ಇಂಪ್ರೂವ್ ಆಗಬೇಕು. ಅಂದರೆ ರೈಟರ್ಸ್ ಕೊಡೋ ಇಂಪಾರ್ಟೆನ್ಸ್ ಏನಿದೆಯಲ್ಲ ಅದು ಎಲ್ಲರೂ ಮಾಡಬೇಕು. ಯಾರೋ ಇಬ್ರು ಪ್ರೊಡಕ್ಷನ್ ಅವ್ರು ಮಾಡಿದ್ರೆ ಸಾಕಾಗಲ್ಲ. ಐ ಥಿಂಕ್ ಇಲ್ಲಿ 2 ಪಾಯಿಂಟ್ ಇದೆ. ಅಂದರೆ ನೀವು ಇವಾಗ ಆಮೇಲೆ ಯಾರಿಗೂ ಬರ್ದಿಲ್ಲ ಅಂತ ಒಂದು ಹೇಳಿದ್ರಿ, ಮತ್ತೆ ರೈಟರ್ಸಿಗೆ ಕೊಡೋ ಪೇಮೆಂಟ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರಿ. ಸೊ ಇವಾಗ ಹಾಲಿವುಡ್ಡಲ್ಲೆಲ್ಲ ನೋಡಿದ್ರೆ ರೈಟರ್ ಮೇಜರ್ಲಿ ಬೇರೆಯವನಿರ್ತಾನೆ, ಡೈರೆಕ್ಟರ್ನ ಸ್ಟುಡಿಯೋ ಹೈಯರ್ ಮಾಡುತ್ತೆ, ಅವ್ನು ಆ ರೈಟರ್ದು ಏನೇನು ಬರ್ದಿಯಾನೋ ಅದನ್ನು ಹೋಗಿ ಸಿನಿಮಾ ಮಾಡ್ತಾನೆ. 1-2-3 ಜನ ಡೈರೆಕ್ಟರ್ಸ್ ಬಿಟ್ಟು, ಈ ಕ್ರಿಸ್ಟೋಫರ್ ನೋಲನ್ ಅವರೆಲ್ಲ ಬಿಟ್ಟು. ಬಟ್ ಇಲ್ಲಿ ಇವಾಗ ನೀವು ಅಷ್ಟೇ ತುಂಬ ವರ್ಷ ರೈಟರ್ ಆಗಿದ್ದು ಮತ್ತೆ ನಿಮ್ಗೆ ಡೈರೆಕ್ಷನ್ಗೆ ಇಳಿಬೇಕು ಅಂತ ಅನ್ಸಿದ್ದು ಯಾಕೆ, ಯಾವಾಗ?
ಇಲ್ಲ, ಡೈರೆಕ್ಷನ್ ಅನ್ನೋದು ನನಗೆ ರೈಟಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ, ಯಾಕಂದರೆ ರೈಟಿಂಗ್ ಅನ್ನೋದು ಒಂದು ಸ್ಕ್ರೀನ್ ಪ್ಲೇ ಬರೆಯುವಾಗ ಅದನ್ನು ನಾವು ಇಮ್ಯಾಜಿನ್ ಮಾಡದೇ ಇದ್ದರೆ ಬರೆಯೋಕ್ಕಾಗಲ್ಲ. ಓಕೆ. ಯಾಕಂದರೆ ಎಲ್ಲ ಡೀಟೇಲ್ಸನ್ನು ನಾವು ಸ್ಕ್ರಿಪ್ಟಲ್ಲಿ ಬರಿತೀವಿ, ಬಟ್ ಸ್ಕ್ರೀನಿಗೆ ಬರಲ್ಲ. ಸೊ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಎಷ್ಟೋ ಇಲ್ಲಿ ಡೈಲಾಗ್ ಇರೋದನ್ನ ಎಷ್ಟೋ ಆ್ಯಕ್ಟರ್ಸ್, ಇವಾಗ ಅತುಲ್ ಕುಲಕರ್ಣಿ ಸರ್ರೆ ಎಷ್ಟೋ ಡೈಲಾಗ್ಸನ್ನು ನೈ ಚಾಹಿಯೆ ಅಂದರೆ ಇದು ಬೇಡ ಅಂದ್ಬಿಟ್ಟು ಅದನ್ನ ಎಕ್ಸ್ಪ್ರೆಷನಲ್ಲಿ ರೆಂಡರ್ ಮಾಡಿಬಿಡ್ತಿದ್ರು. ಸೊ ಇದೆಲ್ಲ ನನಗೆ ಕ್ಯೂರಿಯಸ್ ಮಾಡ್ತಾ ಹೋಯ್ತು ನನ್ನನ್ನು. ಸೊ ಅಂದರೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಇದೆಯಲ್ಲ, ಅದು ಒಂದು ಬೇರೆ ಪ್ರೋಸೆಸ್. ಸರ್, ಈಗ ನೀವು ಬೇರೆ ಡೈರೆಕ್ಟರ್ ಸಿನಿಮಾ ಮಾಡ್ತಿದ್ರು ಅಂತ ಹೇಳಿದ್ರಿ, ನೀವು ಡೈರೆಕ್ಷನ್ ಟೀಮಲ್ಲಿ ಇದ್ರಿ ಅಂತ ಹೇಳಿದ್ರಿ. ಇವ್ರು ಸಿನಿಮಾ ಮಾಡಬೇಕಾದ್ರೆ ನಾನು ಹಿಂಗಲ್ಲ ಬರ್ದಿದ್ದು, ಬಟ್ ಹಿಂಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಹಿಂಗೆ ಮಾಡಬೇಕಿತ್ತು, ಸ್ವಲ್ಪ ಬೇರೆ ಥರ ಮಾಡಬೇಕಿತ್ತು ಅಂತ ನಿಮಗೆ ಅನಿಸಿದ್ದಿದೆಯಾ? ಮೇ ಬಿ ದ್ಯಾಟ್ ಈಸ್ ದ ಇನ್ಸ್ಪಿರೇಷನಾ ನಿಮಗೆ ಡೈರೆಕ್ಷನ್ಗೆ ಹೋಗೋಕ್ಕೆ? ಇಲ್ಲ ಇಲ್ಲ, ಹಾಗೇನಿಲ್ಲ. ಬಟ್ ಏನಂದರೆ ರೈಟಿಂಗಿಂದ ಡೈರೆಕ್ಷನ್ಗೆ ಹೋಗುವಾಗ ತುಂಬ ಡಿಸ್ಕಷನ್ಸ್ ಆಗಿರುತ್ತೆ. ಓಕೆ. ಸೊ ಪ್ರೀ ಪ್ರೊಡಕ್ಷನಲ್ಲೇ ಈ ರೈಟಿಂಗ್ನ ಚೇಂಜ್ ಮಾಡಿದ್ದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ಸಿನಿಮಾಗೆ ಒಳ್ಳೇದಾಗಬೇಕು ಅಂತ ಅಷ್ಟೇ, ಬೇರೆ ಇಂಟೆನ್ಷನ್ ಅಲ್ಲ. ಸೊ ಅದು ಚೇಂಜ್ ಮಾಡಿದಾಗ ಏನಕ್ಕೆ ಚೇಂಜ್ ಮಾಡ್ತಿದ್ದಾರೆ, ಬಿಕಾಸ್ ಅದು ಸ್ಕ್ರೀನ್ಗೆ ಹೋದಾಗ ಹೇಗಿರುತ್ತೆ ಅನ್ನೋ ಹೆಚ್ಚಿನ ಅಂದಾಜು ಅವ್ರಿಗಿರುತ್ತೆ. ಸೊ ಒನ್ಸ್ ಅದು ಲಾಕ್ ಆದಮೇಲೆ ಶೂಟ್ಗೆ ಹೋಗ್ತಿದ್ದಿದ್ದು. ಸೊ ಅಲ್ಲೇನು ಮೇಜರ್ ಚೇಂಜಸ್ ಇಲ್ಲ. ಚೇಂಜಸ್ ಎಲ್ಲಾಗುತ್ತೆ ಅಂದರೆ ಅದನ್ನ ಆ್ಯಕ್ಟರ್ ಎತ್ಕೊಂಡಾಗ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಪ್ರೊಸೀಜರ್. ಅದು ಒಂದು ಆ್ಯಕ್ಟರ್ ಡೈಲಾಗ್ನ ಮ್ಯೂಟ್ ಮಾಡಿ ಎಕ್ಸ್ಪ್ರೆಷನಲ್ಲೇ ರೆಂಡರ್ ಮಾಡ್ಬೋದು, ಅಥವಾ ಇನ್ನೇನೋ ಇನ್ಪುಟ್ಸ್ ಬರುತ್ತೆ, ನೋಡಿ ಹಿಂಗೆ ಹೇಳ್ಬೋದಾ ಅಂತ, ಇನ್ನೇನೋ ಲಾಜಿಕಲ್ ಕ್ವಶನ್ಸ್ ಬರುತ್ತೆ. ಸೊ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಪ್ರೊಸೀಜರ್. ಸೊ ಅದನ್ನು ನಾವು ನಮ್ಮ ಡೈರೆಕ್ಷನ್ ಟೀಮ್ಗೆ ನೆರೇಟ್ ಮಾಡುವಾಗ ಅಥವಾ ಇನ್ಯಾರಿಗೋ ನೆರೇಟ್ ಮಾಡುವಾಗ ಆ ಕ್ವಶನ್ಸ್ ಬಂದಿದ್ರೆ ಬಚಾವ್, ಇಲ್ಲ ಹೊಸ ಕ್ವಶನ್ ಏನಾದರೂ ಆ್ಯಕ್ಟರ್ಸ್ ರೈಸ್ ಮಾಡಿದಾಗ ಅದಕ್ಕೆ ನಮ್ಮ ಹತ್ರ ಸಮಜಾಯಿಷಿ ಇರಬೇಕು. ಸೊ ಆ ಪ್ರೋಸೆಸ್ ಇದೆಯಲ್ಲ, ಸ್ಕ್ರಿಪ್ಟ್ ಟು ಸ್ಕ್ರೀನ್ ಪ್ರೋಸೆಸ್ ಇದೆಯಲ್ಲ, ಸೊ ಅದು ನನ್ನನ್ನು ಡೈರೆಕ್ಷನ್ ಕಡೆಗೆ ಫ್ಯಾಸಿನೇಟ್ ಮಾಡುತ್ತೆ. ಓ ಸೂಪರ್. ನೀವು 3 ಸಿನಿಮಾ ಬರೆದ್ರಿ, ಅಂದರೆ ರಿಲೀಸ್ ಆಗಿರೋ ಅಂಥ ಸಿನಿಮಾ ಬರೆದ್ರಿ, 3 ಹಿಟ್ಟೆ, ಇಫ್ ಐ ಆಮ್ ನಾಟ್ ರಾಂಗ್, 3 ಹಿಟ್ಟೆ. ಸೊ ನೆಕ್ಸ್ಟ್ ನೀವು ಡೈರೆಕ್ಷನ್ ಮಾಡ್ತೀರಾ ಕಟ್ಟಿಂಗ್ ಶಾಪ್ ಅಂತ, ನಿಮ್ಮ ಮೊದಲನೇ ಸಿನಿಮಾ. ಸೊ ಅದ್ರ ಬಗ್ಗೆ ಸರ್ ಒಂಚೂರು. ಕಟ್ಟಿಂಗ್ ಶಾಪ್ ಆ್ಯಕ್ಚುಲಿ ಒಂದು ಎಡಿಟರ್ ಬಗ್ಗೆ ಇರೋ ಸಿನಿಮಾ. ಸೊ ಎಡಿಟಿಂಗ್ ಅಂದ್ರೂ ಕಟ್ಟಿಂಗೇ ಅಲ್ವಾ. ಸೊ ಅದು ಆಗೋದು ಅವರು ಅಂದ್ರೆ ಆ ನಾಯಕ ಪಾತ್ರಧಾರಿಯ ಮಾವನ ಕಟ್ಟಿಂಗ್ ಶಾಪ್, ಅಂದ್ರೆ ಸಲೂನಲ್ಲಿ. ಅದು ಲಾಸ್ ಆಗಿ ಮುಚ್ಚೋಗಿರುತ್ತೆ. ಸೊ ಅಲ್ಲೇ ಇವರು ಅದನ್ನೇ ಎಡಿಟಿಂಗ್ ಸ್ಟುಡಿಯೋ ಮಾಡ್ಕೋತಾರೆ, ಯಾಕಂದ್ರೆ ಇವ್ರ ಹತ್ರ ದುಡ್ಡಿರಲ್ಲ. ಸೊ ಇವ್ರು ಕೂತ್ಕೊಳ್ಳೋ ಚೇರ್ಸ್ ಎಲ್ಲ ಸಲೂನ್ ಚೇರ್ಸೆ. ಆ ರೀತಿಲಿ ಕಟ್ಟಿಂಗ್ ಶಾಪ್ ಅಂತ ಹೆಸರಿಟ್ಟಿರೋದು. ಇದು ಬೇಸಿಕ್ ಐಡಿಯಾ ಬಂದು ನನ್ನ ತಮ್ಮಂದು ಪ್ರವೀಣ್ ಅಂತ. ಸೊ ಸ್ಟೋರಿ ಆಲ್ಮೋಸ್ಟ್ ಅವಂದೇ. ಸೊ ಆಮೇಲೆ ನಾವಿಬ್ರು ಒಟ್ಟಿಗೆ ಬರೆದಿರೋದು ಅದನ್ನ. ಸೊ ಅದಾಗಿ ನಾವು ಅದನ್ನ ಮಾಡಬೇಕು ಸೊ ಅಂತ ಹೊರಟ್ವಿ. ಸೊ ಅದ್ರದ್ದು ಕಾಸ್ಟಿಂಗ್ ಎಲ್ಲ ಅದೇ ನಾವು ಸುಮಾರು ಒಂದು 13 ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿ, ನಾವು ವ್ಯೂಸ್ಗೋಸ್ಕರ ಪಾಪ್ಯುಲಾರಿಟಿಗೋಸ್ಕರ ಮಾಡಿರೋಂಥ ಶಾರ್ಟ್ ಫಿಲ್ಮ್ಸ್ ಅಲ್ಲ ಅದು ಮೇನ್ಲಿ ಕಲಿಯೋದಕ್ಕೋಸ್ಕರನೇ ಮಾಡಿರೋದು. ಸೊ ಅದಾಗಿ ಇದೇ ಟೀಮ್ನ ನಾವು ಸಿನಿಮಾಗೆ ತಗೊಂಡಿದ್ದು, ಅಂದರೆ ಈ ಸೇಮ್ ಟೀಮ್ ಸಿನಿಮಾ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಅದ್ರಲ್ಲಿ ಏನಾಗಿತ್ತು ಅಂದರೆ ಅದು ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ. ಸೊ ಅದು ಇಟ್ ವಾಸ್ ಶಾರ್ಟ್ ಬಿಟ್ವೀನ್ ಲಾಕ್ಡೌನ್ಸ್. ಸೊ ಸುಮಾರು ನಮಗೆ ಅಡೆತಡೆಗಳಾಯಿತು, ರೆಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್ ದ ಪ್ರೊಡ್ಯೂಸರ್ಸ್ ಆಫ್ ದ ಫಿಲ್ಮ್. ಬೇರೆಯವರಾದರೆ ನಿಲ್ಲಿಸ್ಬಿಟ್ಟಿರೋರು ಸಿನಿಮಾನ, ಬಟ್ ಇವ್ರು ಸ್ವಲ್ಪ ಬಜೆಟ್ನ ಕಡಿಮೆ ಬಜೆಟಲ್ಲೇ ಇದ್ದಿದ್ದು. ಸೊ ಬಟ್ ಇವ್ರು ನಿಲ್ಲಿಸಿಲ್ಲ ಸಿನಿಮಾನ. ಸೊ ಆ ರೀತಿ ಆ ಸಿನಿಮಾ ಕಂಪ್ಲೀಟ್ ಆಯಿತು. ಸೊ ಅಗೈನ್ ರಿಲೀಸ್ ಟೈಮಲ್ಲೂ ಅದೇನಾಗಿತ್ತು, ಕೋವಿಡ್ ನಿಮಗೆ ಗೊತ್ತಿದೆ, ಒಂದು 2 ವರ್ಷ ಇತ್ತು ನಮಗೆ ಇದು. ಸೊ ಸಿನಿಮಾ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡೋವಂಥ ಸಂಸ್ಕೃತಿನೇ ಬದಲಾಗೋಯ್ತು. ಅಂದರೆ ನಾವು ಪ್ರೀ ಕಟಿಂಗ್ ಶಾಪ್, ಪೋಸ್ಟ್ ಕಟಿಂಗ್ ಶಾಪ್ ಅಂತ ನೋಡಿದ್ರೆ OTT ಇರಲಿಲ್ಲ. OTT ವಾಸ್ ನಾಟ್ ವೆರಿ ಡಾಮಿನೆಂಟ್ ಬಿಫೋರ್ ಕಟಿಂಗ್ ಶಾಪ್. ಆಫ್ಟರ್ ಕಟಿಂಗ್ ಶಾಪ್ ಸಿನಾರಿಯೋನೇ ಚೇಂಜ್. ಸೊ OTTಲೇ ಪ್ರಿಫರ್ ಮಾಡೋರು ಜನ ಅವಾಗ. ಸೊ ಥಿಯೇಟ್ರಿಗೆ ಬರ್ತಿರ್ಲಿಲ್ಲ. ಸೊ ಆ ರೀತಿ ಟೈಮಿಂಗ್ ವಾಸ್ ಎನ್ ಇಶ್ಯೂ. ಒಂದಷ್ಟು ಅನಿವಾರ್ಯತೆಗಳಾಗೋಯ್ತು. ಸೊ ಬಟ್ ಕಟಿಂಗ್ ಶಾಪ್ ಇಸ್ ಐ ಕನ್ಸಿಡರ್, ಅಂದರೆ ಅಫ್ಕೋರ್ಸ್ ನಾನೇ ಬರೆದು ಡೈರೆಕ್ಷನ್ ಮಾಡಿರೋದು, ಬೇರೆಯವ್ರು ಹೇಳಬೇಕು, ಬಟ್ ಇಟ್ಸ್ ಎ ಗುಡ್ ಫಿಲಮ್. ಐ ವುಡ್ ನಾಟ್ ಸೇ ಬೆಸ್ಟ್ ಆರ್ ವಂಡರ್ಫುಲ್, ಅದೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಅದೊಂದು ಒಳ್ಳೆ ಸಿನಿಮಾ. ಸೊ ಅದ್ರ ಬಗ್ಗೆ ನನಗೆ ಯಾವಾಗಲೂ ಒಂದು ಹೆಮ್ಮೆ ಇದೆ. ಆ ಸಿನಿಮಾ ಮಾಡಿದ ರೀತಿ, ಮೂಡಿ ಬಂದ ರೀತಿ, ಆಮೇಲೆ ಜನರು ಅದನ್ನು ಅಪ್ರಿಷಿಯೇಟ್ ಮಾಡಿದ ರೀತಿ. ಬಟ್ ಟೈಮಿಂಗ್ ವಾಸ್ ದ ಇಶ್ಯೂ. ಕರೆಕ್ಟ್. ಈಗ ನೀವು ಬರಹಗಾರ ಆಗಿರ್ತೀರಾ ಮತ್ತು ನಿರ್ದೇಶನ ಮಾಡ್ತೀರಾ. ಸೊ ಸೆಕೆಂಡ್ ಫಿಲ್ಮ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಡೈರೆಕ್ಷನ್ ಬಗ್ಗೆ. ಸೊ ಅದರಲ್ಲಿ ಅದು ಏನಾದರೂ ಲರ್ನಿಂಗ್ ಇತ್ತಾ, ಅಥವಾ ಆ ಲರ್ನಿಂಗ್ನ ಸೆಕೆಂಡ್ ಸಿನಿಮಾಗೆ ಅಂದರೆ ಯುದ್ಧಕಾಂಡಕ್ಕೆ ಹೆಂಗೆ ಇಂಪ್ಲಿಮೆಂಟ್ ಮಾಡಿದ್ರಿ, ಅಥವಾ ಸೆಕೆಂಡ್ ಸಿನಿಮಾ ಹೆಂಗೆ ಆಗಿದ್ದು ಹೇಗೆ? ಸಿಕ್ಕಾಪಟ್ಟೆ ಲರ್ನಿಂಗ್ಸ್ ಇತ್ತು ಅದರಲ್ಲಿ. ಅಂದರೆ
ಕ್ಯಾಮರಾ ಮೂಮೆಂಟಿಂದ ಹಿಡಿದು ಯಾವ ಕ್ಯಾಮ್ರಾ ಸೆಲೆಕ್ಟ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದ್ರಿಂದ ಹಿಡಿದು ಟೆಕ್ನಿಷಿಯನ್ಸ್ ಸೆಲೆಕ್ಷನ್ ಹೇಗಿರಬೇಕು ಅನ್ನೋದ್ರಿಂದ ಹಿಡಿದು ಸುಮಾರು ಲರ್ನಿಂಗ್ಸ್ ಇದೆ. ಅದು ಎಲ್ಲ ಫಿಲ್ಮಲ್ಲೂ ಇರುತ್ತೆ ಒಬ್ಬ ಡೈರೆಕ್ಟರ್ ಆದವನಿಗೆ, ರೈಟರ್ ಆದವನಿಗೆ. ಸೊ ಬಟ್ ಅಲ್ಲಿ ಏನಾದರೂ ಪ್ರಮಾದಗಳಾಗಿದ್ರೆ ಅದು ಯುದ್ಧಕಾಂಡದಲ್ಲಿ ಇರಬಾರ್ದು ಅನ್ನೋದು. ಈಗ ಯುದ್ಧಕಾಂಡದಲ್ಲಿ ಏನಾದ್ರು ಪ್ರಮಾದಗಳಿದ್ರೆ ಅದು ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಇರಬಾರ್ದು. ಸೊ ಯುದ್ಧಕಾಂಡ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಕಟಿಂಗ್ ಶಾಪ್ ಆದಮೇಲೆ ಸುಮಾರು 2021 ಆ ಟೈಮ್. ಸೊ ಆ ಟೈಮಲ್ಲಿ ನಾನು ಕರೆಂಟ್ ಅಫೇರ್ಸ್ನ ಸ್ವಲ್ಪ ಫಾಲೋ ಮಾಡ್ತೀನಿ ಜಾಸ್ತಿ. ಸೊ ಆವಾಗ ನಾನು ಕೆಲವೊಂದು ಕೇಸ್ಗಳು ಕೋಇನ್ಸಿಡೆನ್ಷಿಯಲಿ ನನ್ನ ಕಣ್ಣಿಗೆ ಬಿತ್ತು. ಸುಮಾರು ಕೇಸುಗಳಿದೆ. ಸೊ ನಿರ್ಭಯ ಕೇಸ್ ಇರ್ಬೋದು, ಉನ್ನಾವಲ್ಲಿ ಒಂದು ಕೇಸ್ ಆಗಿತ್ತು, ಅತ್ಯಾಚಾರದ ಕೇಸು. ಸೊ ಅದೆಲ್ಲ ನಾನು ಗಮನಿಸ್ತಾ ಇದ್ದೆ. ಓಕೆ, ಪ್ರಕರಣ ಆಗಿದೆ, ಅದ್ರ ಜಡ್ಜ್ಮೆಂಟ್ ಬರೋದು 7 ವರ್ಷ ಆದಮೇಲೆ. ಸೊ ನಾವು ಸಾಮಾನ್ಯ ಜನ ಏನು ನೋಡ್ತೀವಿ, ಪ್ರಕರಣ ಏನಾಗಿತ್ತು ಅನ್ನೋದನ್ನ ಅಬ್ಸರ್ವ್ ಮಾಡ್ತೀವಿ. 7 ವರ್ಷ ಆದಮೇಲೆ ಬರೋ ಜಡ್ಜ್ಮೆಂಟ್ನ ಅಬ್ಸರ್ವ್ ಮಾಡ್ತೀವಿ. ಬಟ್ ಈ 7 ವರ್ಷ ಆ ಫ್ಯಾಮಿಲಿ ಕತೆ ಏನು? ಯಾವ ಮೀಡಿಯಾನೂ ಅವ್ರ ಹತ್ರ ಹೋಗಲ್ಲ. ಊಟ ಮಾಡಿದ್ದೀರಾ, ತಿಂಡಿ ಮಾಡಿದ್ದೀರಾ, ಮಲಗ್ತಿದ್ದೀರಾ, ಅವರು ಮಾನಸಿಕವಾಗಿ ಹೇಗಿದ್ದಾರೆ, ಯಾರಿಗೂ ಆ ಕಾಳಜಿ. ಎಲ್ಲೂ ನಾನು ಆ ಥರದ ರಿಪೋರ್ಟ್ಸ್ ನೋಡಿಲ್ಲ, ಇಂಟರಿಮ್ ರಿಪೋರ್ಟ್ಸ್ ಬಿಟ್ವೀನ್ ದ ಇನ್ಸಿಡೆಂಟ್ ಆ್ಯಂಡ್ ದ ಜಡ್ಜ್ಮೆಂಟ್. ಸೊ ಇದು ನನಗೆ ಟ್ರಿಗರ್ ಪಾಯಿಂಟ್ ಯುದ್ಧಕಾಂಡಗೆ. ಸೊ ಜಸ್ಟಿಸ್ ಡಿಲೇ ಆಗಿಬಿಟ್ರೆ ಜಸ್ಟಿಸ್ ಡಿನೈಡ್ ಅಲ್ವಾ ಅದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಅವಮಾನ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನನ್ನ ಬಗ್ಗೆ ಅವಮಾನಕರವಾದಂಥ ವಿಷಯ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಮೇಲೆ ನಾನು ಡಿಫೆಮೇಷನ್ ಕೇಸ್ ಹಾಕ್ತೀನಿ. ಆ ಡಿಫೆಮೇಷನ್ ಕೇಸು ನಮ್ಮ ದೇಶದಲ್ಲಿ 2 ವರ್ಷ ನಡೆಯುತ್ತೆ. ಅಷ್ಟರೊಳಗೆ ನನ್ನ ಇರೋ ಕ್ರೆಡಿಬಿಲಿಟಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಯೂಸ್ ಏನು? ಸೊ ದಟ್ ಈಸ್ ದ ಥೀಮ್ ಆಫ್ ದ ಎಂಟೈರ್ ಯುದ್ಧಕಾಂಡ ಸಿನಿಮಾ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸೊ ಅದು ಟ್ರಿಗರ್ ಪಾಯಿಂಟ್ ಆಗಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ಇದು ಕಥೆನ ಹೆಣಿತಾ ಹೋದ್ವಿ. ಅಂದರೆ ನನಗೆ ಫಸ್ಟ್ ಹೊಳೆದಿದ್ದ ಅಂಶನೇ ಇಟ್ ಶುಡ್ ಬಿ ಆನ್ ಓಪನ್ ಆ್ಯಂಡ್ ಶಟ್ ಕೇಸ್. ಅಂದರೆ ಕೇಸ್ ನೋಡಿದ್ರೇನೆ ಇದ್ರಲ್ಲಿ ವಾದ ಮಾಡೋಕ್ಕೆ ಏನಿದೆ, ಏನು ಇಲ್ವಲ್ಲ ಅಂತ ಅನ್ಸುತ್ತೆ. ಸೊ ಅದು ಸೆಂಟರ್ ಪಾಯಿಂಟ್. ಅದ್ರ ಸುತ್ತ ಈಗ ಇಂಪಾಸಿಬಲ್ನ ಪಾಸಿಬಲ್ ಮಾಡೋದೇ ಒಂದು ರೈಟರ್ಸ್ ಚಾಲೆಂಜ್. ಅದು ತುಂಬಾ ಈಸಿಯಾಗಿ ಸ್ಕ್ರೀನ್ ಪ್ಲೇ ಅಥವಾ ಸ್ಕ್ರಿಪ್ಟ್ ಬರಿತಾ ಇದ್ದೀವಿ ಅಂತ ಅಂದ್ರೆ ಎಲ್ಲೋ ಸ್ವಲ್ಪ ಎಡುತ್ತಿದ್ವಿ ಅಂತಾನೆ ಲೆಕ್ಕ ಆಕ್ಚುಲಿ. ಸೊ ಮೋರ್ ಚಾಲೆಂಜಿಂಗ್ ದ ರೈಟಿಂಗ್ ಈಸ್ ಮೋರ್ ಬೆಟರ್ ಇಟ್ ವಿಲ್ ಬಿ. ಸೊ ಇದು ಚಾಲೆಂಜಿಂಗ್ ಆಗಿತ್ತು. ಸೊ ಇದ್ರ ಸುತ್ತ ಕತೆ ಹೆಣಿತಾ ಸುಮಾರು 1 ವರ್ಷ ನಾನು ಇದನ್ನ ಮಾಡಿದ್ದೀನಿ. ಸೊ ಅದಾಗಿ ಒಂದು ಕತೆ ರೆಡಿ ಇತ್ತು. ಬಟ್ ನಾನು ಇದನ್ನ ಯಾರಿಗೂ ಹೇಳಿರಲಿಲ್ಲ. ಬಿಕಾಸ್ ಇದರಲ್ಲಿ ಅಗೇನ್ ಕೆಲವು ಹೀರೋಯಿಕ್ ಕ್ವಾಲಿಟೀಸ್ ಆಗಿರ್ಬೋದು, ಅಥವಾ ಬಿಲ್ಡಪ್ ಇರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಸಾಂಗ್ ಇರ್ಬೋದು, ಎಂಟ್ರಿ ಸೀನ್ ಇರ್ಬೋದು, ಈ ಥರದ ಎಲಿಮೆಂಟ್ಸ್ ಇರಲಿಲ್ಲ. ಅಂದರೆ ಈ ಥರದ ಎಲಿಮೆಂಟ್ಸ್ಗೆ ನಾನು ವಿರೋಧಿ ಅಂತ ಏನಲ್ಲ, ಈ ಕಥೆಗೆ ಬೇಡ ಆಗಿತ್ತು, ನಾನು ಇಟ್ಟಿರಲಿಲ್ಲ. ಸೊ ಯಾರು ಒಪ್ತಾರೆ ಈ ಸಿನಿಮಾನ? ಅಂದರೆ ಸೆಂಟ್ರಲ್ ಕ್ಯಾರೆಕ್ಟರ್ ಬಂದು ಈಗ ಅರ್ಚನಾ ಜೋಯಿಸ್ ಮಾಡಿರೋ ಕ್ಯಾರೆಕ್ಟ್ರು. ಸೊ ಯಾರು ಒಪ್ಪಲ್ವೇನೋ ಅಂದ್ಬಿಟ್ಟು ನಾನು ಹೇಳ್ತಿರ್ಲಿಲ್ಲ ಯಾರಿಗೂ ಕಥೆನ. ಬಟ್ ಅದಾಗಿ ನಾನು ಅಜಯ್ ಸರ್ನ ಮೀಟ್ ಮಾಡಿದೆ ಥ್ರೂ ಒಂದು ಕಾಮನ್ ಫ್ರೆಂಡ್ ಪರಮೇಶ್ ಸರ್ ಅಂತ ಇದ್ದಾರೆ. ಅವ್ರ ಮೂಲಕ ಅಜಯ್ ಸರ್ಗೆ ನಾನು ಕತೆ ಹೇಳಿದೆ. ನಿಜವಾಗ್ಲೂ ನಾನು ಹೋಗುವಾಗ ತುಂಬ ನ್ಯೂಟ್ರಲ್ ಆಗಿ ಹೋಗಿದ್ದೆ. ಇದು ರಿಜೆಕ್ಟ್ ಆಗುತ್ತೆ, ನಾನು ಮನೆಗೆ ಬರ್ತೀನಿ, ಯಥಾ ಪ್ರಕಾರ ನಡೆಯುತ್ತೆ ಎಲ್ಲ ಅನ್ನೋದು. ಬಟ್ ಅವರು ಕಥೆ ಕೇಳಿ ಒಂದು 5 ನಿಮಿಷನೂ ಇಲ್ಲ, ಇಮಿಡಿಯೇಟ್ ಆಲ್ಮೋಸ್ಟ್ ಅವರು ಓಕೆ ಮಾಡ್ಬಿಟ್ಟು. ಆ್ಯಂಡ್ ನಾಟ್ ಓನ್ಲಿ ಆಸ್ ಎನ್ ಆಕ್ಟರ್, ನಾನು ಹೋಗಿದ್ದು ಅವ್ರು ಆಕ್ಟಿಂಗ್ ಮಾಡ್ತಾರೆ ನನ್ನ ಸಿನಿಮಾದಲ್ಲಿ ಅಂತ, ಬಟ್ ಹಿ ಅಕ್ಸೆಪ್ಟೆಡ್ ಟು ಬಿ ಪ್ರೊಡ್ಯೂಸರ್. ಸೊ ನನಗದು ಮೇ ಬಿ ಐ ವಾಸ್ ಲಕ್ಕಿ ಓವರ್ ದೇರ್. ಸೊ ಆ ರೀತಿ ಯುದ್ಧಕಾಂಡ ಶುರು ಆಯಿತು. ಸೊ ಯುದ್ಧಕಾಂಡ ಶುರು ಆದ್ಮೇಲೂ ಬರವಣಿಗೆ ಮುಂದುವರೆದಿದೆ. ಸೊ ಬಿಕಾಸ್ ನಾವು ಎಷ್ಟೋ ಜನರಿಗೆ ನೆರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಲಾಯರ್ಗಳಿಗೆ, ನನ್ನ ಲಾಯರ್ ಫ್ರೆಂಡ್ಸ್ಗೆ, ನನ್ನ ಡೈರೆಕ್ಷನ್ ಟೀಮಿಗೆ, ಕಟ್ಟಿಂಗ್ ಶಾಪಲ್ಲಿ ನನ್ನ ಜೊತೆ ಇದ್ದ ಟೀಮಿಗೆ, ಆಮೇಲೆ ಇನ್ನೊಬ್ರು ಜಡ್ಜಿಗೆ. ಸೊ ಈ ರೀತಿ ಸುಮಾರು ಜನರಿಗೆ ನೆರೇಟ್ ಮಾಡುವಾಗ ಒಂದಷ್ಟು ಪಾಯಿಂಟ್ಸ್ನ ಮತ್ತೆ ಇನ್ಕಾರ್ಪೊರೇಟ್ ಮಾಡಿಕೊಂಡು ಆ ಸ್ಕ್ರಿಪ್ಟ್ ಫೈನಲ್ ಡ್ರಾಫ್ಟ್ ರೆಡಿ ಆಗಿರೋದು. ಓಕೆ, ನನಗೆ ನೀವಿಷ್ಟು ಹೇಳಿದಾಗ ಸುಮಾರು ವಿಷಯಗಳು ಅದರಲ್ಲಿ ಕ್ವಶನ್ಸ್ ಕೇಳಬೇಕು ಅಂತ ಅನ್ನಿಸ್ತು. ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ. ನೀವು 2021ರಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಇವಾಗ ಸಿನಿಮಾ ರಿಲೀಸ್ ಆಗಿದ್ದು ಈ ವರ್ಷ 2025. ಈ 4 ವರ್ಷದಲ್ಲಿ ಅಂದರೆ ನಿಮ್ಗೊಂದು ಅಂದರೆ ಅದು ಹೌ ಡು ಯು ವಿಜುವಲೈಸ್ ದಟ್ ಈ 4 ವರ್ಷದಲ್ಲಿ ನೀವು ಬರೆದಿರೋ ಕತೆ ಸ್ಟಿಲ್ ರೆಲೆವೆಂಟ್ ಆಗಿರುತ್ತೆ? ಅಂದರೆ ಆಬ್ವಿಯಸ್ಲಿ ಆ ಸಿನಿಮಾದ ಇಲ್ಲಿರೋ ಸಬ್ಜೆಕ್ಟು ಕೂಡ ಒಂದು, ಬಿಕಾಸ್ ಅದು ಆಲ್ಮೋಸ್ಟ್ ಡೈಲಿ ಆಗ್ತಿರೋಂಥ ವಿಷಯ. ಬಟ್ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಒಂದಿಷ್ಟು ಕನ್ವೆನ್ಷನ್ನ ನೀವು ಅವಾಗಲೇ ಕಿತ್ತು ಹಾಕಿದ್ರಿ ಅದ್ರಲ್ಲಿ ಇರಬಾರ್ದು ಅಂತ. ಬಟ್ ಅದು ಇವಾಗಲೂ ವರ್ಕ್ ಆಗುತ್ತೆ ಅಂತ ಅಂದರೆ ಅದು ಹೆಂಗೆ ಡಿಸೈಡ್ ಮಾಡ್ತೀರಾ? ಇಲ್ಲ, ನಾನು ತುಂಬ ಬಿಲೀವ್ ಮಾಡೋದು ಎಂಗೇಜ್ಮೆಂಟ್.
ಸೊ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ನಾನು ಬಿಲೀವ್ ಮಾಡೋದು ಎಂಗೇಜ್ಮೆಂಟ್. ಅಂದ್ರೆ ಬರೀ ನಗ್ಸೋದೇ ಸಿನಿಮಾ ಹಾಗೆಲ್ಲ ಏನಲ್ಲ, ಅಳೋದು ಒಂದು ಎಂಟರ್ಟೈನ್ಮೆಂಟ್ ಅಥವಾ ಎಂಗೇಜ್ಮೆಂಟ್ ಅಲ್ವಾ. ಸೊ ಈ ಪಾಯಿಂಟ್ಗಳು ಈ ಯುದ್ಧಕಾಂಡದಲ್ಲಿ ಇತ್ತು. ಆ್ಯಂಡ್ ಯುದ್ಧಕಾಂಡ ರೈಟಿಂಗ್ ಈಗ ಒಂದು ಸ್ಟ್ಯಾಂಡರ್ಡ್ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅಂತ ಇರುತ್ತಲ್ಲ, ಆಕ್ಟ್ 1 ಬ್ರೇಕ್ ಇನ್ 3 ಆಕ್ಟ್ ಸ್ಟ್ರಕ್ಚರ್, ಅದು ಪರ್ಫೆಕ್ಟ್ ಆಗಿ ಇರುವಂತ ಒಂದು ಸ್ಕ್ರೀನ್ ಪ್ಲೇ ಅದು. ಸೊ ಆ ಕಾನ್ಫಿಡೆನ್ಸ್ ನನಗಿತ್ತು. ಸೊ ಅಂದ್ರೆ ಎಲ್ಲಾ ಮೊಮೆಂಟ್ಗಳು, ಪ್ಲಾಟ್ ಪಾಯಿಂಟ್ಸ್ ಅಂತ ಏನಿದೆ ಅದು ಪರ್ಫೆಕ್ಟ್ ಆಗಿತ್ತು ಅದರಲ್ಲಿ. ಸೊ ಅದಾಗಿ ಇಟ್ಸ್ ಎ ಕಾಮನ್ ಎಮೋಷನ್ ಅಲ್ವಾ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿಲೇಡ್ ಇವತ್ತಿಗೂ ರಿಲೆವೆಂಟ್ ಆಗಿದೆ. ಅಂಡ್ ಆ ಸಬ್ಜೆಕ್ಟ್ ಮಾತ್ರ ಅಲ್ಲ, ಐ ಥಿಂಕ್ ಎವ್ರಿ ಲ್ಯಾಂಡ್ ಡಿಸ್ಪ್ಯೂಟ್ ಇರಬಹುದು, ಎಲ್ಲ ಎವ್ರಿಥಿಂಗ್. ಅಂಡ್ ಒಂದು ತಾಯಿ ಮಗಳು ಈ ಸಂಬಂಧ ಇಟ್ಸ್ ಯೂನಿವರ್ಸಲ್ ಅಂಡ್ ಎಟರ್ನಲ್. ಅದು ಯಾವತ್ತೂ ಕೊನೆ ಆಗಲ್ಲ. ಅದು 2025 ಅಲ್ಲ, 2095 ಬಂದರೂ ಅದು ಕೊನೆ ಆಗಲ್ಲ. ಸೊ ಈ ರೀತಿ ಆ ಸಿನಿಮಾ ನನಗೆ ಇನ್ನೂ ರಿಲೆವೆಂಟ್ ಅಂತಾನೆ ಅನ್ಸಿತ್ತು. ಅಂಡ್ 2021 ಅಥವಾ 22 ಬರ್ದಿದ್ದು, ಅದ್ರ ಮಧ್ಯೆ ಶೂಟ್ ಮಾಡಿ ಪ್ರೊಸೀಜರ್ ಆಗಿ 2025 ರಿಲೀಸ್ ಆಗಿ. ಸೊ ಆಗ್ಲಿಂದಾನು ನಮ್ಮ ಆಕ್ಟಿವಿಟಿ ಇದೆ. ಸೊ ಇಟ್ಸ್ ವಾಸ್ ನಾಟ್ ಸ್ಟಾಪ್ಡ್ ಅಂಡ್ ಆಲ್. ಸೊ ರೈಟಿಂಗ್ ಮತ್ತೊಂದು ವರ್ಷ ನಾವು ಸ್ಪೆಂಡ್ ಮಾಡಿದೀವಿ. ಅಂದ್ರೆ ಅಜಯ್ ಸರ್ ಕತೆ ಹೇಳಿದ್ಮೇಲೆ ಮತ್ತೊಂದು ವರ್ಷ ಆಗಿದೆ. ಸೊ ಲಾಟ್ ಆಫ್ ಟೈಮ್ ಹ್ಯಾಸ್ ಗಾನ್ ಇನ್ ಟು ರೈಟಿಂಗ್. ಸೊ ಆದ್ರಿಂದ ಅದು ನಮಗೆ ಜಡ್ಜ್ಮೆಂಟ್ ಸಿಗ್ತಾ ಹೋಯ್ತು, ಇಟ್ ಈಸ್ ರಿಲೆವೆಂಟ್ ಅಂತ. ಓಕೆ. ಮತ್ತು ಇನ್ನೊಂದು ಪ್ರಶ್ನೆ ನನಗೆ, ಜನರಲಿ ಫಿಲ್ಮ್ ಮೇಕರ್ಸ್ಗೆ, ಅಂದರೆ ನಾನು ಸಿನಿಮಾ ಆಸ್ಪಿರೆಂಟ್ ಆಗಿರೋದ್ರಿಂದ ಬೇರೆ ರೀಸನ್ಸ್ಗೆ 4 ವರ್ಷ ಆಗಿರ್ಬೋದು ಈ ಸಿನಿಮಾ. ಬಟ್ ಆ 4 ವರ್ಷದಲ್ಲಿ ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ರೈಟರ್ ಅವನು ಆ ಸಿನಿಮಾಗೆ ಕೊಟ್ಟಿರ್ಬೇಕು. ಅಂದರೆ ಹಿ ಹ್ಯಾಸ್ ಟು ಡೆಡಿಕೇಟ್ ಹಿಮ್ಸೆಲ್ಫ್ ಆ 4 ವರ್ಷ. ಸೊ ಅಂದರೆ ಅವನು ಹೆಂಗಿರ್ತಾನೆ ಅದರಲ್ಲಿ, ಅಂದರೆ ಯಾವ ಮೆಂಟಲ್ ಸ್ಟೇಟಲ್ಲಿ ಇರ್ತಾನೆ, ಅಂದರೆ ಅದೊಂದು ಉತ್ಸುಕತೆ ಇರುತ್ತೆ, ನನ್ನ ಸಿನಿಮಾ ಹೆಂಗೆ ಬರುತ್ತೋ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಅಂತ. ಬಟ್ ಹೌ ಡಸ್ ದ್ಯಾಟ್ ವರ್ಕ್, ಅಂದರೆ ಡೈಲಿ ಲೈಫಲ್ಲಿ ಬೇರೆ ಕೆಲಸಗಳು ಇರುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಆನ್ಸರ್. ಇಲ್ಲ, 4 ವರ್ಷ ಅಂದರೆ ಅದೇ ಹೇಳಿದ್ನಲ್ಲ, 2022 ಬರ್ದಿರೋದು, 21 ಎಂಡ್. ಸೊ 2022 ಅಂತಾನೆ ಇಟ್ಕೊಳ್ಳಿ. ಅದಾಗಿ 1 ವರ್ಷ 2023 ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒನ್ಸ್ ಶೂಟ್ ಸ್ಟಾರ್ಟ್ಸ್, ಡೈರೆಕ್ಟರ್ ಮೈಂಡ್ ಅಲ್ಲೇ ಇರುತ್ತೆ, ಆಕ್ಯುಪೈ. ಐ ವಾಸ್ ಕಂಪ್ಲೀಟ್ಲಿ ಆಕ್ಯುಪೈಡ್. ಅಂಡ್ ನ್ಯಾಚುರಲಿ ಅಲ್ಲಿಂದ ಡಿವಿಯೇಟ್ ಆಗುವಂಥದ್ದೇನು ಇರ್ಲಿಲ್ವಲ್ಲ. ಸೊ ಇಟ್ ವಾಸ್ ಕ್ವೈಟ್ ನ್ಯಾಚುರಲ್. ನಾನು ಅದೇ ಪ್ರೊಸೆಸ್ ಅಲ್ಲಿ ಇದ್ದಿದ್ದು. ಅದಕ್ಕೋಸ್ಕರ ಒಂದು ಸೈಕಿ, ಒಂದು ಮೆಂಟಾಲಿಟಿ ರೆಡಿ ಮಾಡ್ಕೊಂಡು ಆ ಥರದ್ದೇನೂ ಇಲ್ಲ. ಅಂಡ್ ವಿ ವೇರ್ ಎಂಜಾಯಿಂಗ್ ದ ಪ್ರೊಸೆಸ್. ಸೊ ನಿಮಗೆ ನೀವು ಬರ್ದಿರೋ ಸ್ಕ್ರಿಪ್ಟ್ ಒಂದು ಪ್ರೋಸೆಸ್ ಆಗುತ್ತಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಪೇಪರ್ ಮೇಲೆ ಬರ್ದಿರೋ 4 ಲೈನು ಒಂದು ಇಡೀ ಪ್ರೋಸೆಸ್ ಆಗಿ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತಲ್ಲ. ಕರೆಕ್ಟ್, ಹೌದು. ಸೊ ಅದು ಶೂಟಿಂಗ್ ಸ್ಪಾಟ್ ಅಲ್ಲೂ ಆಗಿರುತ್ತೆ. ಸ್ಪಾಟ್ ಎಡಿಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗೆ ಬರ್ತದೆ ಅಂತ. ಸೊ ಆ ಪ್ರೋಸೆಸ್ ನ ಎಂಜಾಯ್ ಮಾಡೋ ಇದ್ರಲ್ಲಿ ಇದೆಲ್ಲ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ನಮಗೆ. ಸೊ 4 ವರ್ಷ ಗ್ಯಾಪ್ ಏನಲ್ಲ, ಅದು ನಾವು ಫುಲ್ ಪ್ರೊಸೀಜರ್ ಮಾಡಿದೀವಲ್ಲ, ಆಕ್ಟಿವಿಟಿ ಇದ್ದಿದ್ರಿಂದ ವಿ ವೇರ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ದಟ್. ಓಕೆ. ಈಗ ಯುದ್ಧಕಾಂಡಕ್ಕೆ ಬರೋಣ. ಮತ್ತೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಆಗೊಂದು ಮಾತು ಹೇಳಿದ್ರಿ. ಸೊ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಬಂದಾಗ ನಾನು ಕೇಳಿರೋ ಪ್ರಕಾರ ಯೂಶ್ವಲಿ ಅಂದರೆ ಅದು ಎಷ್ಟು ಬರ್ದಿದೀವೋ ಅಷ್ಟು ಸ್ಕ್ರೀನ್ ಮೇಲೆ ಬರಲ್ಲ ಅಂತ ಜನ ಹೇಳ್ತಾರೆ. ಸೊ ನಿಮ್ಗೆ ಅನ್ಸೋ ಪ್ರಕಾರ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಇದರಲ್ಲಿ ಎಷ್ಟು ಬಂದಿದೆ, ಎಷ್ಟು ಪರ್ಸೆಂಟ್ ಅಂದರೆ ಎಫಿಷಿಯೆಂಟ್ ಆಗಿ ಬಂದಿದೆ ಅಂತ ಹೇಳ್ತೀರಾ? ನನ್ನ ಪ್ರಕಾರ ತುಂಬ ಎಫಿಷಿಯೆಂಟ್ ಆಗಿ ಬಂದಿದೆ. ಅಂದರೆ ಸದ್ಯದ ಮನಸ್ಥಿತಿಯಲ್ಲಿ ಹೇಳೋದಾದ್ರೆ ಐ ವುಡ್ ಸೇ 100%. ಇಲ್ಲಾಂದ್ರೆ ಜನರ ರೆಸ್ಪಾನ್ಸ್ ಹಿಂಗ್ ಸಿಗಲ್ಲ. ಅಂದ್ರೆ ನಾನು ಪ್ರಕಾಶ್ ಬೆಳವಾಡಿ ಸರ್ ಹೇಳ್ತಿದ್ರು, ಪವನ್ ಜೋಕ್ಸ್ಗೆ ನಗೋದು, ರೆಸ್ಪಾಂಡ್ ಮಾಡೋದು ಅದು ಬಿಡಿ, ಹೈ ಸೀನ್ಸ್ಗೆ ರೆಸ್ಪಾಂಡ್ ಮಾಡೋದು ಬಿಡಿ. ಜನ, ನೀವು ಅಬ್ಸರ್ವ್ ಮಾಡಿದೀರಾ ಥಿಯೇಟರ್ ಅಲ್ಲಿ, ಜನ ಪ್ಲಾಟ್ ಪಾಯಿಂಟ್ಸ್ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅಂದ್ರೆ ಆಕ್ಟ್ 1 ಎಂಡ್ ಆಗಿ ಆಕ್ಟ್ 2 ಸ್ಟಾರ್ಟ್ ಮಾಡೋ ಜಂಕ್ಷನ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಎಲ್ಲಿ ಕತೆ ತಿರುಗುತ್ತೆ ಅಲ್ಲಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಅದು ರೈಟಿಂಗ್ಗೆ ಒಂದು ಕ್ರೆಡಿಟ್. ಅದು ಆಕ್ಚುಲಿ ತುಂಬಾ ಖುಷಿ ಆಗುವಂತ ವಿಚಾರ. ಸೊ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಬಂದಾಗ ಅಫ್ಕೋರ್ಸ್ ಐ ವುಡ್ ಸೇ ತುಂಬಾ ಎಫಿಷಿಯೆಂಟ್ ಆಗಿ ಬಂದಿದೆ. ಬಟ್ ಅಫ್ಕೋರ್ಸ್ ಮುಂದೆ ಹೋಗಿ ಹಿಂದೆ ನೋಡಿದಾಗ ನಮಗೆ ಕೆಲವೊಂದು ಗೊತ್ತಾಗ್ಬೋದು. ಸೊ ಈಗ ಈ ಕ್ಯಾವಸ್ ಇದೆ ಎಲ್ಲ, ರಿಲೀಸ್ ಜನ ಮಾತಾಡ್ತಿದ್ದಾರೆ. ಸೊ ಇದೆಲ್ಲ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಬಟ್ ಮುಂದೆ ಹೋಗಿ ಹಿಂದಿರುಗಿ ನೋಡಿದಾಗ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್, ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್ ಇದ್ದೇ ಇರುತ್ತೆ. ನೀವು ಇವಾಗ ಪ್ರಕಾಶ್ ಬೆಳವಾಡಿ ಸರ್ ಹೇಳಿದ ಮಾತನ್ನ ಹೇಳಿದ್ರಿ, ಅಂದರೆ ಮತ್ತು 3 ಆ್ಯಕ್ಟ್ ಸ್ಟ್ರಕ್ಚರ್ ಬಗ್ಗೆನೂ ಹೇಳಿದ್ರಿ. ಸೊ ಈ 3 ಆ್ಯಕ್ಟ್ ಸ್ಟ್ರಕ್ಚರ್ ಯೂಶಲಿ ನಾವು ಪುಸ್ತಕಗಳಲ್ಲೆಲ್ಲ ಏನು ಓದ್ತೀವೋ ಅದೆಲ್ಲ ಹಾಲಿವುಡ್ ರೈಟರ್ಸ್ ಬರ್ದಿರೋದು ಅಥವಾ ಅಲ್ಲಿನ ಆಥರ್ಸ್ ಬರ್ದಿರೋದು. ಅಂದರೆ ಅದು ಇಲ್ಲಿಗೆ ರೆಲೆವೆಂಟ್ ಇದೆಯಾ, ಅಥವಾ ರೆಲೆವೆಂಟ್ ಇದ್ರೂ ನಾವು ಹೆಂಗೆ ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ? ಬಿಕಾಸ್ ನಮ್ದಲ್ಲಿ ಇಂಟರ್ವೆಲ್ ಅಂತ ಒಂದು ಮಧ್ಯದೊಂದು ಬ್ರೇಕ್ ಆಗುತ್ತೆ, ಒಂದು 15 ನಿಮಿಷ. ಸೊ ಅದು ಹೆಂಗೆ, ಹೌ ಇಸ್ ಇಟ್ ಅಂದರೆ ಚೇಂಜ್ಡ್, ಅದನ್ನ ಹೆಂಗೆ ಇದು ಮಾಡ್ತೀರಾ ಅಂತ? ನೋಡಿ, 3 ಆ್ಯಕ್ಟ್ ಸ್ಟ್ರಕ್ಚರ್ ರಿಲೆವೆಂಟ್ ಇದೆಯಾ ಅಂತ ಹೇಳೋದಾದ್ರೆ ಇದು ರಿಲೆವೆಂಟ್.
ರಿಲೆವೆಂಟ್ 100% ರಿಲೆವೆಂಟ್. ಯಾಕಂದ್ರೆ ನಾವು ಈಗಲೂ ಮಾಡ್ತಿರೋದು 2 ಗಂಟೆ 2.5 ಗಂಟೆ ಸಿನಿಮಾನೇ. ಓಕೆ, ನೀವು ಹೇಳಿರೋ ಬುಕ್ಸಲ್ಲೂ ಇರೋದು ಅದೇ ರೇಂಜ್ ಸಿನಿಮಾನೇ. ಓಕೆ, ಇಲ್ಲಿ ಇಂಟರ್ವೆಲ್ ಬರುತ್ತೆ, ಅದು ಬೇರೆ ವಿಷಯ. ಸೊ ಬಟ್ ರಿಲೆವೆಂಟ್. ಬಟ್ 21st ಮಿನಿಟ್ಗೆ ಆಕ್ಟ್ 1 ಎಂಡ್ ಆಗಿಬಿಡ್ಬೇಕು, ಇದು ರಿಲೆವೆಂಟ್ ಅಲ್ಲ. ಯಾಕಂದ್ರೆ ಇಂಡಿಯನ್ ಎಮೋಷನ್ಸ್ ಆರ್ ಡಿಫ್ರೆಂಟ್. ಇಲ್ಲಿ ಜನ ರೆಸ್ಪಾಂಡ್ ಮಾಡೋ ರೀತಿ ಬೇರೆ, ಅಲ್ಲಿ ಜನ ರೆಸ್ಪಾಂಡ್ ಮಾಡೋ ರೀತಿ ಬೇರೆ. ಇಲ್ಲಿ ಒಂದು ಎಮೋಷನ್, ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಮತ್ತೆ ಮಕ್ಕಳ ಮಧ್ಯೆ ಇಲ್ಲಿರೋ ಎಮೋಷನ್ ಬೇರೆ, ಫಾರಿನ್ ಅಲ್ಲಿರೋ ಎಮೋಷನ್ ಬೇರೆ. ಅಲ್ಲಿ ಫೋನಲ್ಲೇ ಮುಗಿಸ್ತಾರೆ ಫಾರ್ ಎಕ್ಸಾಂಪಲ್. ಇಲ್ಲಿ ಹಂಗಲ್ಲ. ಇಲ್ಲಿ ಮಗುನ ಸ್ಕೂಲಿಂದ ಕರ್ಕೊಂಡ್ ಬರೋದ್ರಿಂದ ಹಿಡಿದು ಊಟ ಮಾಡಿಸಿ ಮಲಗಿಸೋವರೆಗೂ ಆ ಎಮೋಷನ್ ರನ್ನಿಂಗ್ ಇರುತ್ತೆ. ಸೊ ಇಲ್ಲಿ ನಾವು ಅದನ್ನ ತೋರಿಸ್ಲೇಬೇಕಲ್ವಾ, ಇಫ್ ಇಟ್ ಹ್ಯಾಸ್ ಟು ಬಿ ರಿಲೆವೆಂಟ್ ಅಲ್ವಾ. ಸೊ ನಾವು ಡೈಲಿ ಆಕ್ಟಿವಿಟೀಸ್ನ ತೋರಿಸ್ಬೇಕು ಅಂದರೆ ಇಂಡಿಯನ್ ಸಿನಾರಿಯೋದಲ್ಲಿ ನಾವೆಲ್ಲದನ್ನು ತೋರಿಸ್ಬೇಕು. ಅಲ್ಲಿ ಎಲ್ಲದನ್ನು ತೋರಿಸ್ಬೇಕು ಅಂತ ಇಲ್ಲ. ಮೇ ಬಿ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಬಟ್ ನನ್ನ ಒಪಿನಿಯನ್ ಅಲ್ಲಿ. ಸೊ ರಿಲೆವೆನ್ಸ್ ಇದೆ, ಬಟ್ ಆ 21st ಮಿನಿಟ್ಗೆ ಆಗ್ಬಿಡ್ಬೇಕು ಅದಿಲ್ಲ. ಆಸ್ ಫಾರ್ ಆಸ್ ಆಡಿಯನ್ಸ್ ಆರ್ ಎಂಗೇಜ್ಡ್, ಸೊ ನಾವು ಅದನ್ನು ಸ್ಟ್ರೆಚ್ ಮಾಡ್ಕೋಬಹುದು. ಸೊ 30th ಮಿನಿಟ್ಗೂ ಬರ್ಬೋದು ಆ ಆಕ್ಟ್ 1 ಎಂಡ್. ಆಕ್ಟ್ 2 ನಮಗೆ 40th ಮಿನಿಟ್ಗೂ ಸ್ಟಾರ್ಟ್ ಆಗ್ಬೋದು. ಸೊ ಇನ್ ಇಂಟರ್ವೆಲ್, ಸೊ ಆ ರೀತಿ ಅದು ರಿಲೆವೆಂಟ್ ಇದೆ. ಅಂದ್ರೆ ಒಂದು ಕಥೆ ಹೋಗುವಾಗ ಒಂದು ಗ್ರಾಫ್ ಇರೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಜನ ನೋಡ್ತಾ ಇರ್ತಾರೆ ಸೆಕೆಂಡ್ ಹಾಫ್ ಶುಡ್ ಬಿ ಟೈಟರ್ ದೆನ್ ಫಸ್ಟ್ ಹಾಫ್. ನಮಗೆ ಇಂಟರ್ವೆಲ್ ಇರೋದ್ರಿಂದ. ಸೊ ಯಾವಾಗ್ಲೂ ನೋಡಿ, ನೀವು ಯಾವ ಸಿನಿಮಾ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರಲ್ಲ. ಇನ್ ಕೇಸ್ ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಸೂಪರ್ ಅಂದ್ರೆ ಹೋಲ್ ಫಿಲಮ್ ವಿಲ್ ಬಿ ಸೂಪರ್. ಎಂಡ್ ಎಫೆಕ್ಟ್ ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಹಾಫ್ ಅಲ್ಲಿ ಫ್ಲಾಶ್ ಬ್ಯಾಕ್ ಹಾಕೋದು ಸ್ವಲ್ಪ ಬೋರಿಂಗ್ ವಿಷಯ. ಸೊ ಯೂಶುವಲಿ ಫಸ್ಟ್ ಹಾಫ್ ಅಲ್ಲಿ ಫ್ಲಾಶ್ ಬ್ಯಾಕ್ ಗಳನ್ನ ಮುಗಿಸ್ಕೊಂಡ್ರೆ ಬೆಟರ್. ಅಂದ್ರೆ ಅದನ್ನ ಬಿ ಸ್ಟೋರಿ ಅಂತ ಕರಿತೀವಿ. ಈಗ ನಮ್ಮ ಯುದ್ಧಕಾಂಡದೇ ಎಕ್ಸಾಂಪಲ್, ವಿದೌಟ್ ಸ್ಪಾಯ್ಲರ್ಸ್ ಕೊಡೋದಾದ್ರೆ ಬಿ ಸ್ಟೋರಿ ಅರ್ಚನಾದು. ಅಂದ್ರೆ ವಿ ವಿಲ್ ಬಿ ಟ್ರಾವೆಲಿಂಗ್ ವಿತ್ ಭರತ್ಸ್ ಕ್ಯಾರೆಕ್ಟರ್ ಅಲ್ವಾ. ಸೊ ವಿ ವಿಲ್ ಓಪನ್ ಟು ಅರ್ಚನಾಸ್ ಕ್ಯಾರೆಕ್ಟರ್, ಅದು ಬಿ ಸ್ಟೋರಿ ಅಂತ ಕರಿತೀವಿ. ಸೊ ಬಿ ಸ್ಟೋರಿ ಒಂದೇ ಇರಬೇಕು ಸಿನಿಮಾದಲ್ಲಿ. ಯೂಶುವಲಿ 3-4 ಬಿ ಸ್ಟೋರಿ ಎಲ್ಲ ಇರಬಾರ್ದು. ಅಂದ್ರೆ ಪ್ರಕಾಶ್ ಬೆಳವಾಡಿಗೆ ಒಂದು ಫ್ಲಾಶ್ ಬ್ಯಾಕು, ಇನ್ನೊಂದು ಕ್ಯಾರೆಕ್ಟರ್ಗೆ ಒಂದು ಫ್ಲಾಶ್ ಬ್ಯಾಕು ಯೂಶುವಲಿ ಇರಬಾರ್ದು. ಸೊ ಒಂದು ಬಿ ಸ್ಟೋರಿ ಇರಬೇಕು. ಅದು ಯುದ್ಧಕಾಂಡದಲ್ಲಿ ಪರ್ಫೆಕ್ಟ್ ಆಗಿ ನಿಮಗೆ ಆಕ್ಟ್ 2 ಅಲ್ಲೇ ಆ ಬಿ ಸ್ಟೋರಿ ಬರುತ್ತೆ. ಅಲ್ಲಿವರೆಗೂ ಭರತ್ ಲೈಫ್ ಏನು, ಅವ್ನು ಹೇಗೆ ಸ್ಪೆಂಡ್ ಮಾಡ್ತಿದ್ದಾನೆ, ಹೇಗೆಲ್ಲ ಹೇಗುತ್ತಿದ್ದಾನೆ ತನ್ನ ಲೈಫ್ ಜೊತೆಗೆ, ಅವ್ನಿಗೆ ಏನು ಕೇಸ್ ಸಿಗುತ್ತೆ, ಇದೆಲ್ಲ ಇದೆ. ಅಲ್ಲಿ ಸ್ವಲ್ಪ ಲೈಟ್ ಹಾರ್ಟೆಡ್ ಮೂಮೆಂಟ್ಸು ಇದೆ ಅಲ್ವಾ. ಸೊ ಇದು ಏನಂದ್ರೆ ಭರತ್ ಪ್ರಪಂಚನ ಕಟ್ತಾ ಇದ್ದೀವಿ ನಾವು ಅಷ್ಟೇ. ಆ ಭರತ್ ಪ್ರಪಂಚ ಹಿಂಗ್ ಹೋಗ್ತಾ ಇದೆ. ಒಂದೇನೋ ಸ್ಟ್ರೋಕ್ ಬೇಕಲ್ಲ ಟು ಚೇಂಜ್ ಹಿಸ್ ವರ್ಲ್ಡ್. ವರ್ಲ್ಡ್ ಗೋಲ್ ಅಥವಾ ವರ್ಲ್ಡ್ ನ ಚೇಂಜ್ ಮಾಡೋದು. ಇಲ್ಲಿ ನೆನ್ನೆವರೆಗೂ ಒಂಥರ ಇದ್ದ ಅವನು, ನಾಳೆಯಿಂದ ಹಿಂಗಿರಕ್ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತಲ್ಲ, ಅದು ಆಕ್ಟ್ ಬ್ರೇಕ್ ಅಂತ ಕರೀತಾರೆ. ಸೊ ಅದು ಯುದ್ಧಕಾಂಡದಲ್ಲಿ ಪರ್ಫೆಕ್ಟ್ ಆಗಿ ಆಗಿದೆ. ಅಂದ್ರೆ ಮಿನಿಟ್ ವೈಸ್ ನಾನು ಹೇಳಕ್ ಹೋಗಲ್ಲ, ಬಟ್ ನಿಮಗೆ ಆಡಿಯನ್ಸ್ ಅನ್ಸ್ದಾಗ ಅದಾಗಿದೆ. ಅದು ಇದೆ ಆಡಿಯನ್ಸ್, ಮೇ ಬಿ ಅದಕ್ಕೆ ರೆಸ್ಪಾಂಡ್ ಅಂದ್ರೆ ಚೆನ್ನಾಗಿ ಮಾಡ್ತಿರೋದು. ಹೌದು, ರೈಟ್ ಟೈಮ್ ಅಲ್ಲಿ ಆಗಿದೆ. ಅಂದ್ರೆ ಆ ಟೆಕ್ಸ್ಟ್ ಬುಕ್ ಪ್ರಕಾರ ಟೈಮ್ ಅಲ್ಲಿ ಇದೆಯಾ ಗೊತ್ತಿಲ್ಲ, ಬಟ್ ರೈಟ್ ಟೈಮ್ ಆಡಿಯನ್ಸ್ ಎಮೋಷನ್ಸ್ ಪ್ರಕಾರ ರೈಟ್ ಟೈಮ್ ಅಲ್ಲಿ ಅದಾಗುತ್ತೆ. ಬಟ್ ಯುದ್ಧಕಾಂಡದಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಈ ಆಕ್ಟ್ 1 ಅಕಸ್ಮಾತ್ ಎಂಗೇಜಿಂಗ್ ಆಗಿಲ್ಲ ಅಂದ್ರೆ ಅನ್ನೋದೊಂದು ಥಾಟ್ ಇತ್ತು ನನಗೆ ತುಂಬಾ ಮೊದಲನೇ ಡ್ರಾಫ್ಟ್ ಬರೆದಾಗ. ಸೊ ಅದಕ್ಕೆ ನಾನು ಸಿನಿಮಾ ಓಪನಿಂಗ್ ಅಲ್ಲಿ ಒಂದು ಬ್ಯಾಂಗ್ ಇಟ್ಟಿದ್ದೀನಿ. ಒಂದು ಬ್ಯಾಂಗ್ ಸೀನ್ ಇದೆ ಅಲ್ವಾ, ಕೋರ್ಟ್ ಎಕ್ಸ್ಟೀರಿಯರ್ ಅಂತ ಮೇಜರ್ಗೆ, ಅದು ಟ್ರೈಲರ್ ಅಲ್ಲೂ ಇದೆ. ಸೊ ಫಸ್ಟ್ ಫ್ರೇಮ್ ಇಂದ ಕತೆ ಹೇಳಿದೀವಿ. ಅಂದ್ರೆ ಕತೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದ್ ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ವಾಪಸ್ ಅಲ್ಲಿಗೆ ಬರುತ್ತೆ. ಇಟ್ಸ್ ಎ ಸರ್ಕಲ್. ಸೊ ಈ ಸರ್ಕಲ್ ಪ್ಯಾಟರ್ನ್ ಆಡಿಯನ್ಸ್ಗೆ ತುಂಬಾ ಕ್ಯಾಚಿ. ಅಂದ್ರೆ ಇಲ್ಲೇನೋ ಹೇಳಿದೀನಲ್ಲ, ಇಲ್ಲಿಗೆ ವಾಪಸ್ ಬರುತ್ತೆ ಅಂತ ಆಡಿಯನ್ಸ್ ಗೊತ್ತು, ತುಂಬಾ ಸಿನಿಮಾ ನೋಡ್ಬಿಟ್ಟಿದ್ದಾರೆ. ಸೊ ಆದ್ರಿಂದ ಇದನ್ನೆಲ್ಲ ನೋಡ್ತಾರೆ ಅವರು. ಸೊ ವಾಪಸ್ ಅಲ್ಲಿಗೆ ಬಂದಾಗ ತುಂಬಾ ಇದಾಗತ್ತೆ. ಸೊ ಆ ರೀತಿ ಸ್ಟ್ರಕ್ಚರ್ಗಳನ್ನ ಯುದ್ಧಕಾಂಡ, ಐ ಕ್ಯಾನ್ ಗಿವ್ ಯು ಅನ್ ಎಕ್ಸಾಂಪಲ್ ವಿದೌಟ್ ಸ್ಪಾಯ್ಲರ್ಸ್ ಆಫ್ ಕೋರ್ಸ್. ಇದನ್ನ ಕರೆಕ್ಟಾಗಿ ಡಿಕೋಡ್ ಮಾಡಿದ್ರೆ ನೀವು ಹೇಳ್ದಂಗೆ ಅದು ಆಕ್ಟ್ ಸ್ಟ್ರಕ್ಚರ್ ಅಲ್ಲೇ ಇದೆ. ಆ್ಯಂಡ್ ಅಗೇನ್ ನಾನು ಯುದ್ಧಕಾಂಡಕ್ಕೆ ಬರ್ತೀನಿ, ಬಿಕಾಸ್ ಐ ನೀಡ್ ಎನ್ ಎಕ್ಸಾಂಪಲ್ ಫ್ರಮ್ ಯುದ್ಧಕಾಂಡ. ಅಂದರೆ ನೀವು ಇದು ರೈಟಿಂಗಲ್ಲಿ ನನಗೆ ಇಷ್ಟು ಬೇಕು ಅಂತ ಅನಿಸಿ ನೀವು ಅದನ್ನ ಡೈರೆಕ್ಟ್ ಶೂಟ್ ದಿನ ಅಥವಾ ಡೈರೆಕ್ಷನ್ ಮಾಡೋಕ್ಕೆ ಹೋದಾಗ, ಇಲ್ಲ ಇದು ಐ ಥಿಂಕ್ ಇದರಲ್ಲೇ ರೆಂಡರ್ ಆಗ್ತಿದೆ, ಇಷ್ಟು ಸಾಕು ಅನಿಸುತ್ತೆ, ತುಂಬ ವರ್ಬಲಿ ಬೇಡ ಅಥವಾ ಈ ಸೀನೇ ಬೇಡ ಅಂತ ಏನಾದರೂ ಮಾಡಿದ್ದಿದೆಯಾ? ಇಲ್ಲ, ಶೂಟಿಂಗ್ ಟೈಮಲ್ಲಿ ಮಾಡಿದ್ದಿಲ್ಲ. ಬಟ್ ನಾನು ಮೊದಲನೇ ಡ್ರಾಫ್ಟ್ ಬರೆಯುವಾಗಲೇ ಅದನ್ನ ಮಾಡ್ಬಿಟ್ಟಿದ್ದೀನಿ. ಆಕ್ಚುಲಿ ತುಂಬಾ ಅಂದ್ರೆ ಅಜಯ್ ಸರ್ನೆಲ್ಲ ಮೀಟ್ ಮಾಡೋ ಮುಂಚೆನೆ ಭರತ್ಗೊಂದು ಫ್ಲಾಶ್ ಬ್ಯಾಕ್ ಬರ್ಕೊಂಡ್ಬಿಟ್ಟಿದ್ದೆ ನಾನು. ಅಂದ್ರೆ ಹಿ ಈಸ್ ಅನ್ ಆರ್ಫನ್, ಹೋಟ್ಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಇದೆಲ್ಲ ಮೊದಲು ಬರ್ಕೊಂಡಿದ್ದೆ ನಾನು, ಚಿಕ್ಕ ವಯಸ್ಸಲ್ಲಿ ಹೆಂಗಿದೆ ಅಂತ. ಸೊ ಅಗೇನ್ ಅದೇ ಲಾಜಿಕ್, 2 ಫ್ಲಾಶ್ ಬ್ಯಾಕ್ ಯಾರು ನೋಡ್ತಾರೆ? ನಿವೇದಿತಾ ಅದೊಂದು ಫ್ಲಾಶ್ ಬ್ಯಾಕ್ ತರ ಬರುತ್ತೆ, ಅದನ್ನ ಫಾಲೋ ಮಾಡ್ತಾರ, ಭರತದ್ ಫಾಲೋ ಮಾಡ್ತಾರ, 2 ಬಿ ಸ್ಟೋರಿ ಅಗೇನ್ ಒಂಥರ ಆ ತರ ಆಗ್ಬಿಡುತ್ತೆ. ಸೊ ದೆನ್ ಐ ಥಾಟ್ ಇದನ್ನ ಕಟ್ ಮಾಡಬೇಕು, ಬಟ್ ನನಗೆ ಹೇಳೋ ವಿಷಯ ಹೇಳಬೇಕು.
ಕರೆಕ್ಟ್. ಸೊ ಇದನ್ನ ನಾನು ಒಂದು ಡೈಲಾಗ್ ಅಲ್ಲಿ ಹೇಳಿದ್ದೀನಿ. ಭರತ್ದು ಇಡೀ ಜೀವನನ ಒಂದು ಡೈಲಾಗ್ ಅಲ್ಲಿ ಬರುತ್ತೆ. ಆಕ್ಚುಲಿ 2 ಕಡೆ ಬರುತ್ತೆ. ಹೋಟೆಲ್ ಓನರ್ ಪಾತ್ರಧಾರಿ ಒಂದ್ ಸ್ವಲ್ಪ ಹೇಳ್ತಾನೆ, ಕರೆಕ್ಟ್. ಆಮೇಲೆ ಭರತ್ ಬಾಯಲ್ಲೇ ಒಂದು ಕಡೆ ಬರುತ್ತೆ. ಅದು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿದೆ. ಗೊತ್ತಾಯ್ತು. ಸೊ ಅದು ಸಿನಿಮಾದಲ್ಲಿ ನೋಡ್ಲಿ ಜನ. ಸೊ ಬಟ್ ಅದೇ ಅದು ಒಂದು ಡೈಲಾಗು ಈ ಫ್ಲಾಶ್ ಬ್ಯಾಕ್ ಬರ್ಕೊಂಡಿದ್ನಲ್ಲ ಅದರ ಎಫೆಕ್ಟ್ ಇದು. ಕರೆಕ್ಟ್. ಸೊ ಫ್ಲಾಶ್ ಬ್ಯಾಕ್ ಕಟ್ ಆಯ್ತು. ಆಲ್ಮೋಸ್ಟ್ ಒಂದ್ 2-3 ಸೀನೆ ಕಟ್ ಆಗಿ ಒಂದು ಡೈಲಾಗ್ ಅಲ್ಲಿ ಹೇಳ್ದಂಗೆ. ಆಲ್ಮೋಸ್ಟ್ ಅಂದ್ರೆ ಶೂಟ್ ಮಾಡಿಲ್ಲ, ಗೊತ್ತಿಲ್ಲ. ಸೊ ಒಂದು 10 minutes ಅಲ್ಲಿ ಹೇಳೋದನ್ನ ಒಂದು ಡೈಲಾಗ್. ಓಕೆ. ಸೊ ಅವಾಗ ಸ್ಕ್ರೀನ್ ಪ್ಲೇ ಇನ್ನೂ ಟೈಟ್ ಆಗುತ್ತೆ. ಓಕೆ. ಅಂದರೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಅವಾಗ ಆ ವಿಷಯ ಹೇಳಿದ್ರಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ನನಗೆ ಅನಿಸೋ ಪ್ರಕಾರ ಇಷ್ಟು ಒಂದು ಸೂಕ್ಷ್ಮವಾದಂಥ ಸಬ್ಜೆಕ್ಟ್, ಒಂದು ಫಿಮೇಲ್ ಮೊಲೆಸ್ಟೇಷನ್ ಅನ್ನೋದು ಅಂತ ಹೇಳಿ, ಆ್ಯಂಡ್ ಇದು ಅಂದರೆ ಒಂದು ಫ್ಯಾಮಿಲಿ ಚಿತ್ರವಾಗಿ ಅದನ್ನು ಎಲ್ಲರೂ ನೋಡ್ತಿದ್ದಾರೆ. ಅಂದರೆ ತುಂಬ ಜನ ಮುಜುಗರ ಪಡ್ಕೋತಾರೆ ಈಗಲೂ. ಅದು ದಟ್ ಈಸ್ ಅ ಬ್ಯಾಡ್ ಸ್ಟೇಟ್. ಬಟ್ ಫ್ಯಾಮಿಲಿ ಅಂದರೆ ಸಣ್ಣ ಮಕ್ಳಿಗೂ ಸಿನಿಮಾ ತೋರಿಸ್ತಿದ್ದಾರೆ. ಅಂದರೆ ಅದು ಐ ಥಿಂಕ್ ನಿಮಗೆ ಹೆಂಗೆ ಅನ್ನಿಸ್ತಿದೆ ಅಂತ ಕೇಳಬೇಕು. ಬಿಕಾಸ್ ಇತ್ತೀಚೆಗಷ್ಟೇ ಒಂದು ವಿಚಾರ ನಮಗೆ ಯೂಟ್ಯೂಬಲ್ಲಿ ಫೇಮಸ್ ಆಯಿತು. ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಬಟ್ ಸ್ಟಿಲ್ ಅಂದರೆ ಅದು ನೀವು ಅನ್ಕೊಂಡಿದ್ರಾ, ಅಥವಾ ಈ ಮೆಸೇಜ್ ಕೊಡಬೇಕು ಅಂತ ನಿಮಗೆ ಐ ಥಿಂಕ್ ಸ್ಟ್ರಾಂಗ್ ಅನಿಸಿತ್ತಾ ಕ್ಲೈಮ್ಯಾಕ್ಸಲ್ಲಿ, ಅಥವಾ ರೆಸ್ಪಾನ್ಸಸ್ ನಿಮಗೆ ಅಂದರೆ ಹೆಂಗೆ ಅಂತ? ಅಲ್ಲ, ಸಿನಿಮಾ ಇಂಟೆನ್ಷನ್ ವಾಸ್ ಕ್ಲಿಯರ್. ಓಕೆ. ಅಲ್ಲ, ಫಿಮೇಲ್ ಮೊಲೆಸ್ಟೇಷನ್ ಆಗಿದೆ. ಇನ್ನೊಂದು, ಅವ್ರಿಗೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಲಿಲ್ಲ. ನ್ಯಾಯ ಸಿಗೋದು ಮಾತ್ರ ಅಲ್ಲ, ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು. ನಾವೇನು ಮಾಡ್ಬಿಡ್ತೀವಿ, ಈಗ ಮೆಸೇಜ್ ಇದೆ ಅಲ್ವಾ, ಇದನ್ನ ಆಕ್ಚುಲಿ 7 ವರ್ಷದ ಮಕ್ಕಳಿಂದ ನೋಡಬೇಕು. ಸಿನಿಮಾನ ನಾವು ಬೇರೆ ತರ ಚಿತ್ರೀಕರಣ ಮಾಡ್ಬಿಟ್ರೆ, ಅದಕ್ಕೆ ಸಪೋಸ್ ಎ ಸರ್ಟಿಫಿಕೇಟ್ ಎಲ್ಲ ಸಿಕ್ಬಿಟ್ರೆ ಮಕ್ಕಳನ್ನ ಎಲ್ಲಿ ಬಿಡ್ತಾರೆ ನೋಡಕ್ಕೆ? ಹೌದು ಅಲ್ವಾ? ಅಂಡರ್ ಪೇರೆಂಟ್ ಗೈಡೆನ್ಸ್ ಅಂತ ಬರುತ್ತೆ, ಥಿಯೇಟರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡೋದೇ ಇಲ್ಲ. ಅವರೇ ನೋಡ್ಬೇಕಾಗಿರೋ ಸಿನಿಮಾ ಇದು. ಕರೆಕ್ಟ್ ಅಲ್ವಾ? ಸೊ ಆದ್ರಿಂದ ವಿ ವೇರ್ ವೆರಿ ಕೇರ್ಫುಲ್. ಸೊ ಎಲ್ಲೂ ಇದನ್ನ ಬೇರೆ ತರ ಚಿತ್ರೀಕರಣ ಮಾಡಬಾರ್ದು. ಮತ್ತೆ ಆಕ್ಚುಲಿ ನೀವು ಆ ಸೀನ್ ತೋರಿಸಿಲ್ಲ, ನಿಮ್ಗೆ ಬೇರೆ ಮೂಲಗಳ ಪ್ರಕಾರ ಗೊತ್ತಾಗುತ್ತೆ ಆಗಿದೆ ವಿಜುವಲ್ಸ್ ಅಲ್ಲಿ, ಡೈಲಾಗ್ಸ್ ಅಲ್ಲಿ ಅಷ್ಟೇ ಹೊರತು ಯಾರಿಗೂ ಇದೇ ಅಂದ್ರೆ ಒಂದು ಫ್ಯಾಮಿಲಿ ನೋಡುವಾಗ ಅದನ್ನ ಎಲ್ಲೂ ಅತಿರೇಕಕ್ಕೆ ಕೊಂಡೊಯ್ಯದೆ, ಆದ್ರೆ ಅದ್ರಲ್ಲಿ ಏನ್ ಹೇಳಬೇಕು ಅದನ್ನ ಹೇಳಬೇಕು. ಸೊ ಆದ್ರಿಂದ ಅದನ್ನ ನಾವು ಆ ರೀತಿನೇ ತುಂಬಾ ಕೇರ್ಫುಲ್ ಆಗಿ ಫಸ್ಟ್ ಇಂದಾನೆ ರೈಟಿಂಗ್ ಸ್ಟೇಜ್, ಇವನ್ ಅಜಯ್ ಸರ್ ಇನ್ಪುಟ್ಟು ಅದೇ ಇತ್ತು. ಸೊ ಅದು ಇಟ್ಸ್ ಎ ಟೀಮ್ ವರ್ಕ್. ಸೊ ಅಲ್ಲಿ ನಮಗೆ ಕೇರ್ಫುಲ್ನೆಸ್ ಇದ್ದಿದ್ರಿಂದ ಆ ರೀತಿ ಆಗಿದೆ. ಇಂಟೆನ್ಷನ್ ಅದೇನೆ. ನಮಗೆ 7+ ಸಿಕ್ಕಿರೋದು ಸರ್ಟಿಫಿಕೇಟ್. ಇಟ್ಸ್ ಅ ವೆರಿ ಗುಡ್ ಥಿಂಗ್. 7 ವರ್ಷದ ಮಕ್ಕಳಿಂದ ನೋಡ್ಬೇಕಲ್ವಾ, ನಾವು ಕೊಡ್ತಿರೋದೇ ಮೆಸೇಜ್ ಸಮಾಜಕ್ಕೆ, ಸಮಾಜದಲ್ಲಿರೋ ಎಲ್ಲರೂ ನೋಡ್ಬೇಕು ಅದನ್ನ. ಸೊ ಆದ್ರಿಂದ ವಿ ವೇರ್ ಕೇರ್ಫುಲ್. ಓಕೆ, ನೈಸ್. ಇನ್ನೊಂದೇ ಒಂದು ಕ್ವಶನ್ ಇದೆ ನಂದು. ಅಂದರೆ ಒಬ್ಬ ನಿರ್ದೇಶಕ ಬರೀತಾರೆ, ಒಂದು ಟೀಮ್ನ ಕಟ್ಟಿಕೊಂಡು ಕತೆ ಹೇಳಿ ನಿರ್ಮಾಪಕರನ್ನ ಒಳಗೆ ತಗೊಂಬಂದು ಸಿನಿಮಾ ಮಾಡಿ ರಿಲೀಸ್ ಹಂತಕ್ವರೆಗೂ ಬರುತ್ತೆ. ಲಾಸ್ಟ್ದಾಗಿ ನಾನು ಸುಮಾರು ನೋಡಿರೋಂಥ ಸಿನಿಮಾ ಮಾರ್ಕೆಟಿಂಗಲ್ಲಿ ಸೋಲುತ್ತೆ. ಸೊ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್, ಅಥವಾ ಹಿಂಗೆ ಮಾಡೋಕ್ಕೆ ಏನಾದರೂ ಟಿಪ್ಸ್ ಇದೆಯಾ, ಅಥವಾ ನೀವೇನೇನು ಮಾಡಿದ್ರಿ ಅನ್ನೋವಂಥದ್ದು? ಅಂದರೆ ವಾಟ್ ಟು ಶೋಕೇಸ್ ಆ್ಯಂಡ್ ವಾಟ್ ನಾಟ್, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಈಗಿನ ಕಾಲದಲ್ಲಿ ಸಿನಿಮಾ ಮಾಡೋದೆಷ್ಟು ಮುಖ್ಯನೋ, ಸಿನಿಮಾ ಹೊರಗೆ ತರೋ ರೀತಿ ಮತ್ತು ಹೊರಗೆ ತರೋ ಪ್ರೊಸೀಜರ್ ಅಷ್ಟೇ ಮುಖ್ಯ. ಸೊ ಅದೆರಡೂ ನಾವು ತಿಳ್ಕೊಂಡಿರ್ಬೇಕು. ಆಮೇಲೆ ನಮ್ಮ ಸಿನಿಮಾಗೆ ಏನು ಸೂಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಅಂದರೆ ತುಂಬ ಸೀರಿಯಸ್ ಸಿನಿಮಾಗೆ ತುಂಬ ಸ್ಪೂಫ್ ಟೈಪ್ ಆಫ್ ವಿಡಿಯೋ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋದು, ಮೀಮ್ಸ್ ಟೈಪ್ ಆಫ್ ಇನ್ಫ್ಲುಯೆನ್ಸರ್ಸ್ ಜೊತೆ, ಅದು ಸೆಟ್ ಆಗಲ್ಲ. ಕಾಮಿಡಿ ರೀಲ್ಸ್ ಮಾಡ್ಕೊಂಡು ಸೀರಿಯಸ್ ಸಿನಿಮಾನ ಪ್ರಮೋಟ್ ಮಾಡೋದು ಸೆಟ್ ಮಿಡ್ ಗ್ರೌಂಡ್ ಸೆಟ್ ಆಗುತ್ತೆ. ಈಗ ಎಲ್ಲೋ ಒಂದು ಇಂಟರ್ವ್ಯೂಲಿ ಒಂದು 4 ಕಾಮಿಡಿ ಬಂದಿದೆ ಮಾತಾಡ್ಕೊಂಡು ಕ್ಯಾಜುವಲ್, ಅದಲ್ಲ. ಬಟ್ ಟೋಟಲ್ ಮಾರ್ಕೆಟಿಂಗ್ ಥೀಮೇ ಹಂಗಾಗ್ಬಿಡಬಾರ್ದು. ಸೊ ಆ ಸಿನಿಮಾ ಥೀಮ್ ಮತ್ತೆ ಮಾರ್ಕೆಟಿಂಗ್ ಥೀಮ್ ಸೇಮ್ ಇರಬೇಕು. ಆ್ಯಂಡ್ ಜನರಿಗೆ ಏನು ತಲುಪಿಸ್ಬೇಕು ಅನ್ನೋ ಪಾಯಿಂಟ್ಸ್ ಕ್ಲೀನ್ ಆಗಿರಬೇಕು. ಆ್ಯಂಡ್ ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಯಾವುದು ಶಾರ್ಟ್ ಕಟ್ಸ್ ವರ್ಕ್ ಆಗಲ್ಲ, ನಮ್ಮ ಕಂಟೆಂಟೇ ವರ್ಕ್ ಆಗಬೇಕು. ನಾವು ಬಿಡೋ ಟ್ರೈಲರ್, ಟೀಸರ್, ನಮ್ಮ ಟೀಸರ್ ತುಂಬಾ ಒಳ್ಳೆ ಟೀಸರ್ ಆಕ್ಚುಲಿ ಏನ್ ಬೇಕೋ ಅಷ್ಟೇ ಇತ್ತು. ಸಿನಿಮಾ ಟೋನ್ ನ ಎಸ್ಟಾಬ್ಲಿಷ್ ಮಾಡುತ್ತೆ. ಹೌದು. ಸೊ ಬೇರೆ ಏನನ್ನೋ ತಲೆಯಲ್ಲಿ ಇಟ್ಕೊಂಡು ಜನ ಥಿಯೇಟರ್ ಒಳಗೆ ಬಂದಿಲ್ಲ. ಹೌದು ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಒಂದೊಂದ್ಸಲ ಏನಾಗ್ಬಿಟ್ಟು ಟ್ರೈಲರೇ ಬೇರೆ ತರ ಇರುತ್ತೆ, ಕರೆಕ್ಟ್, ಈ ಸಿನಿಮಾನೇ ಬೇರೆ ತರ ಇರುತ್ತೆ, ಜನ ಅಬ್ಸಲ್ಯೂಟ್ಲಿ ಅಪ್ಸೆಟ್ ಆಗ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಜನಕ್ಕೆ ವಾಟ್ ಟು ಎಕ್ಸ್ಪೆಕ್ಟ್ ಅಂತ ಗೊತ್ತಿದ್ದೆ ಥಿಯೇಟರ್ ಅದನ್ನ ಪೊಸಿಷನಿಂಗ್ ಅಂತ ಹೇಳ್ತಾರೆ. ಕ್ಲೀನ್ ಆಗಿ ಪೊಸಿಷನಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಅಲ್ಲಿ. ಇನ್ನು ಯುದ್ಧಕಾಂಡ ಅಂತ ಬಂದ್ರೆ ನನ್ನ ಕೊಡುಗೆ ಮಾರ್ಕೆಟಿಂಗ್ ಅಲ್ಲಿಗಿಂತ ಅಜಯ್ ಸರ್ ಅಫ್ಕೋರ್ಸ್ ಹ್ಯೂಜ್ ಎಕ್ಸ್ಪೀರಿಯನ್ಸ್. ಸೊ ಅವರ ಮುತುವರ್ಜಿಲಿ ಆದಂಥದ್ದು, ಅದಕ್ಕೇನು ಕಾಂಟ್ರಿಬ್ಯೂಟ್ ಮಾಡ್ಬೋದಿತ್ತು ಅಷ್ಟನ್ನು ಮಾತ್ರ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಇಂಟರ್ವ್ಯೂ. ಥ್ಯಾಂಕ್ ಯು.